హల్లెలూయా హల్లెలూయా. దేవునికి స్తోత్రం కలుగును గాక. ఈ యొక్క ఉదయకాల సమయం ముందు, ఈ పునరుత్థాన దినం ముందు ఇలాగా మనమందరము కూడా జీవము గల దేవుని సన్నిధిలో చేరి పరిశుద్ధుడైన దేవుని ఘనమైన నామాన్ని స్తుతించి ఆరాధించే గొప్ప కృప దేవాది దేవుడు మనకిచ్చినాడు. అందుని బట్టి దేవునికి స్తోత్రం. చెప్పబడిన ప్రతి సాక్షిని బట్టి కూడా దేవుని నామానికి మహిమ కలుగునుగాక. హల్లెలూయా. గట్టిగా హల్లెలూయా. ఈ సమయంలో మనం దేవుని యొక్క వాక్యాన్ని మనం ధ్యానించుకుందాం. సిద్ధంగా ఉన్నారా? ఎస్. ఈ సమయంలో మన మధ్యలో దేవుని సేవకులు బ్రదర్ ఫ్రాన్సిస్ గారు మన మధ్యలో ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್. ನಾವು ಕೇಳಿದಂಥ ಎಲ್ಲ ಸಾಕ್ಷಿಗಳಿಗೆ ನಾವು ಜೋರಾದ ಚಪ್ಪಾಳೆ ತಟ್ಟೋಣ. ಇಲ್ಲಿ ಅನಾರೋಗ್ಯ ವಿಷಯ, ಅಲ್ಲಿ ಅನಾರೋಗ್ಯ ವಿಷಯ, ಅನಾರೋಗ್ಯ ಏನೇ ಇರಲಿ ದೇವರು ನಮ್ಮನ್ನು ಕಾಪಾಡ್ತಾರೆ ಅಷ್ಟೇ. ಬಂಡ ಧೈರ್ಯ. ಆತನ ಸನ್ನಿಧಾನಕ್ಕೆ ಬರುವಾಗ ಏನು ಹೇಳ್ತೀರಾ? ಎಲ್ಲದರಲ್ಲಿ ಬಿಡುಗಡೆ. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. 2:17. The Gospel of John, 2nd chapter, 17th verse. ಏನು ಬರ್ತದಮ್ಮ? ಸಾಕಮ್ಮ. ಆಗ ಎಲ್ಲ ಹೇಳಬೇಕು. ಆಗ. ಹಲೋ. ಆಗ ಯಾವಾಗ? ಆಗ ಅಂದರೆ ಯಾವಾಗ ನೋಡೋಣ. ಯಾವಾಗ ಅಂತ ಶಿಷ್ಯರಿಗೆ ಏನೋ ಒಂದು ಮಾತು ಜ್ಞಾಪಕ ಬಂತಂತೆ. ಏನು ಮಾತು ಅಂದರೆ, ನಿನ್ನ ಆಲಯದ ಅಭಿಮಾನ ನನ್ನನ್ನು ದಹಿಸುತ್ತದೆ ಅಂತ ಈ ಸ್ವಾಮಿ ಯಾವಾಗೋ ಹೇಳಿದ್ದ ಒಂದು ಮಾತು. ಇವಾಗ ಅವ್ರಿಗೆ ಜ್ಞಾಪಕ ಬಂತಂತೆ. ಯಾವಾಗ ಜ್ಞಾಪಕ ಬಂತು ಅಂತ ಸ್ವಲ್ಪ ನೋಡೋಣ. ಅದಕ್ಕಿಂತ ಮುಂಚೆ ಪ್ರೀತಿಯ ದೇವ ಜನರೇ, ಆರಾಧನೆಯಲ್ಲಿ ನಾವು ಬಹಳವಾಗಿ ನಮ್ಮನ್ನು ನಾವು ಇನ್ವಾಲ್ವ್ ಆಗಿ ನಾವು ಆರಾಧನೆ ಮಾಡ್ತೇವೆ. ಬಹಳ ಇಂಪಾರ್ಟೆಂಟ್ ಅದು. ಎಷ್ಟು ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ತೀವಿ ಅಂದರೆ ಪೂರ್ತಿ ಮರ್ತೋಗ್ತೀವಿ ನಾವು. ದೇವರ ಪ್ರಸನ್ನತೆಯಲ್ಲಿ ವಿ ವಿಲ್ ಬಿ ಕಂಪ್ಲೀಟ್ಲಿ ಲಾಸ್ಟ್. ಬಟ್ ಇಲ್ಲಿದ್ದರು ಭಾಳ ಆ್ಯಕ್ಟಿವ್ ಇರ್ತಾರೆ ಅವರು. ಈ ಕಾರ್ಡು, ಆ ಕಾರ್ಡು, ಈ ಕಾರ್ಡುಗಳು ಹಾಕಂತಿರ್ತಾರೆ ಅವರು. ನಮಗೇನಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡ್ಬಿಟ್ಟು ನಾವು ದೇವರ ಸನ್ನಿಧಾನದಲ್ಲಿ ಪೂರ್ತಿಯಾಗಿ ಕಳೆದೋಗ್ಬಿಡ್ತೀವಿ ಅಲ್ವಾ? ಅದ್ಭುತವಾದ ಆರಾಧನೆ. ಬೆಳಗ್ಗೆ ಸಹ ಬಹಳ ಚೆನ್ನಾಗಿತ್ತು ಆರಾಧನೆ. ದೇವರ ಪ್ರಸನ್ನತೆ ನಾವೆಲ್ಲರೂ ಅನುಭವಿಸಿದ್ವಿ. ನನಗೆ ಆಗ ಒಂದು ಪ್ರಶ್ನೆ ಬಂತು. ಇನ್ನೊಂದು ಮಜಾ ಏನಂದರೆ, ಈ ಕಾಪಿ ಚೀಟಿ ಎಷ್ಟು ಎಕ್ಸಾಮ್ ಯೂಸ್ ಮಾಡೀನಿ ಅದೇ ಎಕ್ಸಾಮ್ ಯೂಸ್ ಮಾಡೀನಿ. ಒಂದು 5-6 ಚರ್ಚಸಲ್ಲಿ ಇದೇ ಕಾಪಿ ಚೀಟಿನೇ. ನಾನು ಅನ್ಕೊಂಡೆ, ಸ್ವಾಮಿ ಕ್ವಶನ್ ಪೇಪರ್ ಬೇರೆ ಬೇರೆ ಎಲ್ಲ, ಮತ್ತು ಕಾಪಿ ಚೀಟಿ ಒಂದೇ ಅಲ್ಲ. ಬೇರೆ ಊರಿಗೆ ಹೋದಾಗ ಇದೇ ಕಾಪಿ ಚೀಟಿ. ಇಲ್ಲಿ ಬಳ್ಳಾರಿಲಿ 5-6 ಇದೇ. ಬೆಳಗ್ಗೆ ಕೂಡ ಕೇಳಿದೆ, ಸ್ವಾಮಿ ಅಂದ ಅದೇ ಕಾಪಿ ಚೀಟಿ ಹೊಡಿಯಪ್ಪ ಅಂದರು. ಕೆಲವು ಸಲ ಏನಾಗುತ್ತೆ ಅಂದರೆ, ಇಲ್ಲಿ ಬೊಮ್ಮೆ ಕಾಪಿ ಚೀಟಿ ಹೋಗ್ಬಿಡ್ತತೆ. ದೇವರು ಅವಾಗವಾಗ ಸೀರಿಯಸ್ಸಾಗಿ ಜೋಕ್ ಮಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ನಿಜವಾಗ್ಲಿ ಬೆಳಿಗ್ಗೆ ಅನ್ಕೊಂಡು, ಸ್ವಾಮಿ ಯಾರನ್ನ ಕೇಳಿಸ್ಕೊಂಡ್ರೆ ಏನು ನಿಮ್ಗೆ ಗೊತ್ತಿರೋದು ಒಂದೇ ಒಂದು ಮೆಸೇಜ್ ಅಂತಾರಂದರೆ, ಸುಮ್ಮನೆ ಹೇಳಪ್ಪ ಅಂದ ಸ್ವಾಮಿ. ಮತ್ತೆ ಬೆಳಗಿನ ಜಾವ ಪ್ರಾರ್ಥನೆ ಮಾಡಿದೆ 4 ಗಂಟೆಗೆ ಎದ್ದು. ಸ್ವಾಮಿ ಏನು ಸ್ವಾಮಿ ಸ್ವಲ್ಪ ನ್ಯಾಯ ಮಾಡಪ್ಪ, ಏನು ಕತೆ, ಆ ಸಭೆ ಈ ಸಭೆ, ಮತ್ತು ಸಂಡೇ ಸಾಯಂಕಾಲ ಕೂಡ ಬೇರೆ ಕಡೆ ಹೋಗ್ಬೇಕು, ಇದೇ ಕಾಪಿ ಚೀಟಿನ ಅಂದರೆ ಸುಮ್ಮನೆ ಸದ್ಯಕ್ಕೆ ಇವಾಗ ಅದೇ ಕಾಪಿ ಚೀಟಿ ಹೊಡಿಯೋದು. ದೇವರಿಗೆ ನಮ್ಮ ಹೃದಯ ಚೆನ್ನಾಗಿ ಗೊತ್ತು. ಕ್ವಶನ್ ಪೇಪರ್ಗಳು ಬೇರೆ ಬೇರೆ ಇದ್ದಾಗ ಕೂಡ ಕಾಪಿ ಚೀಟಿ ಒಂದೇ ಇರ್ತದೆ ಸ್ವಾಮಿದು. ಅದು ಆತನ ಕೃಪೆ ಅಷ್ಟೇ. ಬೆಳಗ್ಗೆ ಆರಾಧನೆ ಮಾಡುವಾಗ ನನಗೆ ಒಂದು ಆಲೋಚನೆ ಬಂದಿದೆ ಅಂದರೆ, ಈ ಸಮಯದಲ್ಲಿ ಯೇಸು ಸ್ವಾಮಿ ಚರ್ಚ್ ಹಿಂಗೆ ಎಂಟ್ರ್ ಆಗಿಬಿಟ್ರೆ ಎಷ್ಟು ಆರಾಧನೆ ಮಾಡ್ತೀವಿ ಎಲ್ಲರೆಲ್ಲ ಕಣ್ಣು ಮುಚ್ಕೊಂಡು ಕೈಗಳೆತ್ತಿ ಆರಾಧನೆ ಮಾಡ್ತಾ ನಮ್ಮನ್ನು ನಾವು ದೇವ್ರ ಹತ್ರ ಇದೆಲ್ಲ ಮಾಡುವಾಗ, ಆ ಟೈಮಲ್ಲಿ ಸ್ವಾಮಿ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ನಮ್ಮ ಹೃದಯದಲ್ಲಿ ಒಂದು ಟಾರ್ಚ್ ಹಾಕಿ ನೋಡಿ, ಆತ ಏನು ನೋಡ್ತಾನೋ, ತನ್ನ ಟಾರ್ಚಿಂದ ಏನು ನೋಡ್ತಾನೋ ಅದನ್ನು ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿದರೆ ನಮ್ಮ ಪೀಕ್ಲಾಟ್ ಹೆಂಗಿರುತ್ತೆ ಅಂತ. ಒಂದು ಕ್ಷಣ ನಾನು ಶೇಕ್ ಆಗಿಬಿಟ್ಟೆ.
ಒಂದು ವೇಳೆ ಆತ ಬಂದು ನಾವು ಸುಮ್ಮನೆ ಹಿಂಗೆ ಎತ್ತಿ ಅಂತ ಮಾಡ್ಕೊತ ಆರಾಧನೆ ಮಾಡ್ತಿರ್ತೀವಿ, ಅದ್ಭುತವಾಗಿ ನಾವು ಇನ್ವಾಲ್ವ್ ಆಗಿರ್ತೀವಿ. ಒಬ್ರು ಹಿಂಗೆ ತಿರುಗಿರ್ತೀವಿ, ಇನ್ನೊಬ್ರು ಆ ಕಡೆ ತಿರುಗಿರ್ತೀವಿ, ಇನ್ನೊಬ್ರು ಆ ಕಡೆ ತಿರುಗಿರ್ತೀವಿ, ಏನೆಲ್ಲ ಮಾಡ್ತಾ ಇರ್ತೀವಿ. ಆತ ಬಂದು ನಮ್ಮ ಹೃದಯಕ್ಕೆ ಟಾರ್ಚ್ ಹಾಕಿ ಅಲ್ಲಿ ಏನು ಕಂಡನೋ ಅದನ್ನು ಪ್ರೊಜೆಕ್ಟ್ ಮಾಡಿದರೆ ನಮ್ಮ ಪೀಕ್ಲಾಟ ಹೆಂಗಿರುತ್ತೆ ಅಂತ ನೋಡಿ, ಬ್ಯಾಡ ಸುಮ್ಮನೆ ಸ್ವಾಮಿ ಇಂಥವೆಲ್ಲ ಆಲೋಚನೆ ಕೊಡಬೇಡ, ಸುಮ್ಮನೆ ಏನೋ ಆರಾಧನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಅಷ್ಟು ಪದ್ಧತಿ ಬಂತು. ನಾನು ಒಂದು 4 ವಾರ ಕೆಳಗಡೆ ಕನಕಪುರ, ಬೆಂಗಳೂರು ಆ ಕಡೆ ಕನಕಪುರ, ಕಾಳಾನಾಯಕ್ ಇದ್ದಾರೆ, ಪಾಸ್ಟರ್ ಕಾಳಾನಾಯಕ್, ಕಣ್ಣೀರಿನ ಮೊರೆಗಳು, ಅವ್ರ ಚರ್ಚ್ಗೆ ಹೋಗಿದ್ದೆ. ಅದ್ಭುತವಾದ ಸಭೆ, ಚಿಕ್ಕದಾದರೂ ಹಳ್ಳಿಯಲ್ಲಿ ಬಹಳ ಅದ್ಭುತವಾದ ಸಭೆ. ಅದರಲ್ಲಿ ಒಬ್ಬ ತಾಯಿ ಮೇ ಬಿ ನಿಯರಿಂಗ್ 60s ಇರ್ಬೋದು, ತುಂಬ ಎತ್ತರ ವ್ಯಕ್ತಿ. ಅವರು ಫ್ರಂಟಲ್ಲೇ, ಈಗ ನಾವು ಕೆಳಗೆ ಕುತ್ಕೊಳ್ರಿ ಅಂದರೆ ಸ್ವಲ್ಪ ಆ ಕಡೆ ನೋಡ್ತೀವಿ ನಾವು, ಮನಮೇನ ಕಿಂದ ಕುಚ್ಚಿನೇದಿ ಆ ರೇಂಜಲ್ಲಿ ನೋಡ್ತಿರ್ತೀವಿ. ಅಲ್ಲಿ ಎಷ್ಟೊಂದು ಚೇರ್ಸ್ ಇದ್ವು. ಆ ತಾಯಿ ಯಾರು ಕೇರ್ ಮಾಡಲಿಲ್ಲ, ಸೀದಾ ಬಂದರು, ಮುಸ್ಕೊಂಡ್ರು, ಮುಂದೆ ಬಂದು ಮೊಣಕಾಲು ಹಾಕಿ, ಮೊಣಕಾಲಲ್ಲಿ ಕುತ್ಕೊಳ್ಳೋದು ಬೇರೆ, ಮೊಣಕಾಲ ಮೇಲೆ ನಿಂತ್ಕೊಳ್ಳೋದು ಬೇರೆ. ಪನಿಷ್ಮೆಂಟ್ ಕೊಟ್ಟವ್ರಿಗೆ ಗೊತ್ತು, ನಾವು ಕೊಡ್ತಿರ್ತೀವಿ ಅವಾಗವಾಗ. ವರ್ಷಿಪ್ ಟೈಮ್ ಪೂರ್ತಿ, ಬಿಲೀವ್ ಮಿ, ಆಲ್ಮೋಸ್ಟ್ 1 hour, 1 ತಾಸು 1.5 ತಾಸುವರೆಗೆ ಮೊಣಕಾಲ ಮೇಲೆ ನಿಂತಿದ್ದು ಆ ತಾಯಿ. 2 ಕೈಗಳನ್ನು ಮೇಲೆ ಕೆತ್ತಿ ಮುಸ್ಕೊಂಡು ಅಳ್ತಾರೆ ಅಳ್ತಾರೆ ಅಳ್ತಾರೆ, ಇಷ್ಟು ಹಾಡಾಡ್ತಾರೆ. ನಾನು ಅವ್ರನ್ನೇ ನೋಡ್ತಾ ಇದ್ದೆ, ಎಂಥ ದೇವ್ರತೆ ಕನೆಕ್ಟ್ ಆಗಿದ್ದಾಳಲ್ಲ ಈ ತಾಯಿ ಅಂತೇಳಿ. ಈ ಕಡೆ ನೋಡ್ತೀನಿ, ಇನ್ನೊಬ್ಬ ಯೌವನಸ್ಥ, ಅವನು ಒಳ್ಳೆ ಹೈಟ್ ಇದ್ದಾನೆ, ಬಹುಶಃ ಅವ್ರ ಮಗ ಏನೋ ಗೊತ್ತಿಲ್ಲ, ಅವನು ಒಂದು ಕಡೆ ನಿಂತ್ಕೊಂಡಿದ್ದಾನೆ, ಮೊಣಕಾಲ ಮೇಲೆ ನಿಂತ್ಕೊಂಡು ಇಷ್ಟು ಆರಾಧನೆ ಮಾಡ್ತಾ ಇದ್ದಾನೆ. ಅಂದ್ಕೊಂಡೆ, ಎಷ್ಟು ಮುಗ್ಧವಾಗಿ ದೇವ್ರತೆ ಕನೆಕ್ಟ್ ಆಗ್ತಾರಲ್ಲ. ನಾವು ತುಂಬ ಪಾಲಿಶ್ಡ್ ಆಗಿ ಚೇರ್ ಮೇಲೆ ಕೂತ್ಕೊಂಡು, ನಮ್ಮ ಡ್ರೆಸ್ಸು ಸ್ವಲ್ಪ ಕೂಡ ಸುಕ್ಕಾಗದಂಗೆ ಅಲ್ಲ, ಎಷ್ಟು ನೀಟಾಗಿ ವರ್ಷಿಪ್ ಮಾಡ್ತಾ ಹೋಗ್ತೀವಿ. ಜಾಸ್ತಿ ಕೈ ಎತ್ತಿರ ಮತ್ತೆಲ್ಲ ಜಾಯಿಂಟ್ಸ್ ಲೂಸ್ ಆಗ್ಬಿಡ್ತಾವಂತ ಇಷ್ಟೇ ಎತ್ತದು. ಸ್ವಲ್ಪ 2 ನಿಮಿಷ ಹೆಚ್ಚಿ ಮತ್ತೆ ಪುಸ್ತಕ ಕೇಳಿಸಿ ಯಾರ ಕೈ ರಿಂಗಿಗೆ ಕಿತ್ಕೊಂಡ್ಬಿಟ್ರೆ ಕಷ್ಟ ಅಂತ. ಆ ಆರಾಧನೆ ಪೂರ್ತಿ ಆ ತಾಯಿ ಅದೇ ಥರ ಆರಾಧನೆ ಮಾಡಿದರು, ಕಣ್ಣೀರು ಸುರಿತಾನೇ ಇತ್ತು. ಆಮೇಲೆ ಬರುವಾಗ ಆ ತಾಯಿ ಹೇಳಿದೆ, ಊಟ ಮಾಡಿ ಅಮ್ಮ ನಿಮ್ಮ ಆರಾಧನೆ ನಾನು ತುಂಬ ಏನಯ್ಯ ಏನು ಸ್ವಾಮಿ ಏನಂದ್ರಿ ಅಂದರು. ನಿಮ್ಮ ಆರಾಧನೆ ನೀವು ಮಾಡಿದಂಥ ರೀತಿ ನನ್ನ ಬಹಳ ತಾಕಿತಮ್ಮ, ನಾನು ಬಹಳ ಸ್ಪರ್ಶಿಸಲ್ಪಟ್ಟೆ. ಏನ ಬಿಡು ಸ್ವಾಮಿ ನಮ್ದೆಲ್ಲ ಹಳ್ಳಿಯವರವರು ಅನ್ಕೊಂತ ಹೋಗ್ಬಿಟ್ಲ ತಾಯಿ. ಆರಾಧನೆ ಅನ್ನುವಾಗ ಸ್ವಲ್ಪ ಇದು ಫ್ಯಾನ್ ಆಫ್ ಮಾಡ್ತೀರಾ? ಆರಾಧನೆ ಅನ್ನುವಾಗ ಪ್ರೀತಿಯ ದೇವಜನರೇ, ನಾವು ಏ ರೀತಿ ಕಾರ್ಪೊರೇಟಾಗಿ ಆರಾಧನೆ ಮಾಡ್ತೀವಲ್ಲ, ಈತ ಸಾಂಘಿಕವಾಗಿ ಒಂದು ಸಭೆಯಾಗಿ ಆರಾಧನೆ ಮಾಡ್ತಾ ಇರ್ತೀವಲ್ಲ, ಆ ಮಾಡುವಾಗ ಆರಾಧನೆ ಒಂದು ಲೆವೆಲ್ ಆಗಿರುತ್ತೆ. ಒಬ್ಬರೇ ಇದ್ದಾಗ, ನಾವು ಏಕಾಂಗಿಗಳಾಗಿದ್ದಾಗ, ಅಲ್ಲಿ ಮ್ಯೂಸಿಕ್ ಇಲ್ಲ, ವರ್ಷಿಪ್ ಲೀಡರ್ ಇಲ್ಲ, ಸಾಂಗ್ಸ್ ಲೀಡ್ ಮಾಡೋರು ಇಲ್ಲ, ನಮ್ಮನ್ನು ನೋಡೋರು ಯಾರೂ ಇಲ್ಲ, ಆ ಟೈಮಲ್ಲಿ ಆರಾಧನೆ ಮಾಡ್ತೀವಲ್ಲ, ಅದು ಬಹಳ ಅದ್ಭುತವಾದ ಆರಾಧನೆ. ಗಾಡಿಯಲ್ಲಿ ಹೋಗುವಾಗ, ಮನೆಯಲ್ಲಿರುವಾಗ, ಕೆಲಸ ಮಾಡುವಾಗ, ಮಲ್ಕೊಂಡೇನೋ ಆಲೋಚನೆ ಮಾಡುವಾಗ, ಎಚ್ಚರಿಕೆ ಆದಾಗ, ಆ ಕನೆಕ್ಟಿಂಗ್ ಇದೆಲ್ಲ, ದೇವ್ರ ಜೊತೆಗೆ ಕನೆಕ್ಟ್ ಆಗೋದು, ಅದು ಯಾರು ನಮಗೆ ಹೇಳ್ಕೊಡೋದು ಬೇಕಾಗಿಲ್ಲ. ಅದಕ್ಕೆ ಕೋಚಿಂಗ್ ಕೂಡ ಬೇಕಾಗಿಲ್ಲ, ಟೀಚಿಂಗ್ ಬೇಕಾಗಿಲ್ಲ, ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆ ಬೇಕಷ್ಟೇ. ಅದು ಬಹಳ ಇಷ್ಟವಾದ ಆರಾಧನೆ. ನಾವು ನೆನೆಸ್ತೇವೆ, ನಾನು ಗಟ್ಟಿಯಾಗಿ ಬಾಯಿ ತೆರೆದು ಮಾತಾಡಿದರೆ ನನ್ನ ಭಾಷೆ ಹೊರಟೈತೇನೋ, ನನ್ನ ಲ್ಯಾಂಗ್ವೇಜ್ ನೋಡಿ ಇನ್ನೊಬ್ರು ನಗ್ತಾರೇನೋ, ಪಕ್ಕದಾಗ ಕೇಳಿಸ್ಕೊಳ್ತಾರೇನೋ, ಅವ್ರು ಏನು ಅನ್ಕೋತಾರೋ ಏನೋ, ಅವರಷ್ಟು ಬೈಬಲ್ ಕೋಟ್ ಮಾಡಿ ಮಾಡಿ ಬೈಬಲ್ ವಚನ ಹೇಳಿ ಹೇಳಿ ಆರಾಧನೆ ಮಾಡೋಕ್ಕೆ ನನಗೆ ಬರಲಿಕ್ಕಿಲ್ಲ. ಇಲ್ಲ, ನಿನ್ನ ಆರಾಧನೆ ಗಟ್ಟಿಗಟ್ಟಿಯಾಗಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಮಾಡಬೇಕು ಇಲ್ಲ ಅಂತಲ್ಲ, ಮೌನವಾಗಿ ನಾವು ಆರಾಧನೆ ಮಾಡೋದು ಸಹ ಕಲಿಬೇಕು. ದೇವರ ಸನ್ನಿಧಾನದಲ್ಲಿ ಮೌನವಾಗಿ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಲ್ಲಿಸೋದು ಕಲಿಬೇಕು. ಬಹಳ ಸಲ ನಾವು ಆತ್ಮೀಕವಾಗಿ ದೇವರೊಟ್ಟಿಗೆ ಪ್ರಯಾಣ ಮಾಡುವಾಗ ಮಾತುಗಳು ಮೌನವಾಗ್ತವೆ, ಕಣ್ಣೀರು ಮಾತಾಗತ್ತೆ. ಯೇಸು ಸ್ವಾಮಿ ಹತ್ರ ಒಬ್ಬ ಹೆಣ್ಮಗಳು ಬರ್ತಾಳೆ. ಅಲ್ಲಿ ಕುಷ್ಠರೋಗಿ ಸೀಮೋನ ಅಂತ ಒಬ್ಬ ಕುಷ್ಠರೋಗಿ ಇರ್ತಾನೆ. ಅವನಿಗೆ ಕುಷ್ಠರೋಗ ವಾಸಿ ಆಗಿರುತ್ತೆ, ದೇವರು ವಾಸಿ ಮಾಡಿರ್ತಾರೆ. ಅದಕ್ಕೆ ಸ್ವಾಮಿನ ಆತ ಊಟಕ್ಕೆ ಕರೆದಿರ್ತಾನೆ ಮನೆಗೆ, ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಇಟ್ಕೊಂಡು.
ಅಲ್ಲಿ ಯೇಸು ಸ್ವಾಮಿ 12 ಜನ ಶಿಷ್ಯರು ಆತನ ಮನೆಗೆ ಬಂದಿರ್ತಾರೆ. ಯೇಸು ಸ್ವಾಮಿ ಬಂದನಂದರೆ ಸುತ್ತಮುತ್ತೆಲ್ಲ ಜನ ವೆಯ್ಟ್ ಮಾಡ್ತಿರ್ತಾರೆ. ಈಗ ಯೇಸು ಸ್ವಾಮಿ ಊಟ ಮಾಡ್ಕೊಂಡು ಹೊರಗಡೆ ಬರ್ತಾರೆ, ನಮಗೆ ರೋಗ ವಾಸಿ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ ಅಂತೇಳಿ. ಸ್ವಾಮಿ ಊಟದ ಮುಂದೆ ಕೂತ್ಕೊಂಡಿದ್ದಾರೆ. ಇದ್ದಕ್ಕಿದ್ದಂಗೆ ಒಬ್ಬ ಹೆಣ್ಮಗಳು ಬರ್ತಾಳೆ. ಯೂಶ್ವಲಿ ಗಂಡ್ಮಕ್ಳಿದ್ದ ಜಾಗದಲ್ಲಿ ಹೆಣ್ಮಕ್ಳು ಬರಲ್ಲ, ಸಂಪ್ರದಾಯದ ಪ್ರಕಾರ. ಆಗಿನ ಕಾಲದಲ್ಲಿ ಇನ್ನೂ ಸಂಪ್ರದಾಯ ಜೋರಾಗಿರ್ಬೇಕು. ಆಕೆ ದಿಢೀರ್ ಅಂತೇಳಿ ಒಳಗಡೆ ಬರ್ತಾಳೆ, ಯಾರನ್ನ ನೋಡಲ್ಲ. ಆ ಮನೆ ಓನರ್ ಪರ್ಮಿಷನ್ನು ತಗೊಳ್ಳಲ್ಲ. ನಾನು ಸ್ವಲ್ಪ ಪಾಸ್ಟರ್ ಹತ್ರ ಮಾತಾಡ್ತೀನಿ, ಅದನ್ನೂ ಮಾಡಲ್ಲ. ನೇರವಾಗಿ ಬರ್ತಾಳೆ. ಬಂದು ಸೀದಾ ಯೇಸುಸ್ವಾಮಿಯ ಪಾದಗಳ ಬಳಿಯಲ್ಲಿ ಆಕೆ ಕುತ್ಕೋತಾಳೆ. ಸುತ್ತಲೂ ಗಂಡ್ಮಕ್ಳಿದ್ದಾರೆ, ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ಲ, ಏನೂ ಮಾತಾಡಿಲ್ಲ. ಎಲ್ಲರೂ ಏನು ಆಕೆ ಬರ್ತಾಳೆ, ಸಡನ್ನ ಹೆಣ್ಮಗಳು ಬರ್ತಾಳೆ. ನೋಡ್ತಾರೆ ಯೇಸು ಸ್ವಾಮಿ ಹತ್ರ ಬಂದು ಬುಗ್ತಾಳೆ. ಸ್ವಾಮಿ ಸೈಲೆಂಟ್ ಆಗಿದ್ದಾನೆ. ಸ್ವಾಮಿ ರಿಯಾಕ್ಷನ್ ನೋಡ್ತಾರೆ. ಸ್ವಾಮಿ ಏನಂತ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಹೋಗಿ ಇನ್ನು ಮೇಲೆ ಪಾಪ ಮಾಡಬೇಡ, ನಿನ್ನ ನಂಬಿಕೆ ನಿಮಗೆ ಸ್ವಸ್ಥವಾಯಿತು, ಹಾಸಿಗೆ ಹೊತ್ತುಕೊಂಡು ನಡಿ, ಇಂಥವೆಲ್ಲ ಡೈಲಾಗ್ಸ್ ಕೇಳಿಸ್ಕೊಂಡು ಅಭ್ಯಾಸ ಅವ್ರಿಗೆ. ಇಲ್ಲಿ ಏನು ಬಿಡ್ತಾನೋ ಅಂತ ನೋಡ್ತಾರೆ. ಆತ ಏನೂ ಮಾತಾಡಿಲ್ಲ, ಆಕೆನೂ ಏನೂ ಮಾತಾಡಿಲ್ಲ. ಏನು ಮಾಡ್ತಾ ಇದ್ದಾಳೆ ಹೆಣ್ಮಗಳು? ಕಣ್ಣೀರಿನಿಂದ ಸ್ವಾಮಿಯ ಪಾದವನ್ನು ತೊಳಿತಾಳೆ. ಪ್ರಿಯ ದೇವಜನರೇ, ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಕಣ್ಣೀರು ಸುರಿಸಿ ಎಷ್ಟು ವರ್ಷಗಳಾಯಿತು. ಯಾರೋ ನಮ್ಮನ್ನು ಬೈದಾಗ, ಯಾರೋ ನಮ್ಮನ್ನು ಅವಮಾನ ಮಾಡಿದಾಗ, ಯಾರೋ ನಮ್ಮನ್ನು ಸಾಲ ಕೇಳಿದಾಗ, ಅಥವಾ ನಮ್ಮನ್ನು ತೆಗಳಿದಾಗ, ನಮ್ಮ ಕೈಯಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕಣ್ಣೀರು ಬರೋದು ಸರ್ವಸಾಮಾನ್ಯ. ಅದು ದೇವಾದಿ ದೇವರ ಪ್ರಸನ್ನತೆಯಲ್ಲಿ ನಾನು ಆತನೊಟ್ಟಿಗೆ ಕನೆಕ್ಟ್ ಆಗಿ ಕಣ್ಣೀರು ಸುರಿಸಿ ಎಷ್ಟು ದಿವಸಗಳಾಯಿತು, ಎಷ್ಟು ತಿಂಗಳಾಯಿತು, ಎಷ್ಟು ವರ್ಷಗಳಾಯಿತು. ಎಲ್ಲೋ ನಾವು ಕಳೆದೋಗ್ತಾ ಇದ್ದೀವಿ, ಎಲ್ಲೋ ಕಳೆದೋಗ್ತಾ ಇದ್ದೀವಿ. ಸಂಪ್ರದಾಯಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ. ಏನು ಹೇಳ್ತೀರಾ? ಒಂದು ರೀತಿಯ ಪ್ರೊಸೀಜರ್. ಚರ್ಚಿಗೆ ಬರ್ತೀವಿ, ಇಲ್ಲಿ ಪ್ರೈಸ್ ಆ್ಯಂಡ್ ವರ್ಷಿಪ್ ಇರುತ್ತೆ, ಪ್ರೈಸಿಂಗ್ ಇರುತ್ತೆ, ಸ್ತುತಿ ಗೀತೆಗಳನ್ನ ಹಾಡ್ತೀವಿ, ಅವಾಗೆಲ್ಲರೂ ಕನೆಕ್ಟ್ ಆಗ್ತೀವಿ, ಅವ್ರ ಜೊತೆ ಹಾಡಾಡ್ತೀವಿ. ಅದಾದ ಮೇಲೆ ಆರಾಧನೆ ಅಂತ ಹೇಳ್ತಾರೆ, ಆಗ ನಾವು ಕಣ್ಣು ಮುಚ್ತೀವಿ, ಎದ್ದು ನಿಂತ್ಕೋತೀವಿ. ಅದಾದ ಮೇಲೆ ಅವ್ರು ಯಾವ ಹಾಡಾಡ್ತಾರೋ ಹಾಡ್ತೀವಿ. ಇವೆಲ್ಲವೂ ಒಳ್ಳೆಯದು. ಆದರೆ ಅವೆಲ್ಲವುಗಳ ಮಧ್ಯದಲ್ಲಿ, ಅಥವಾ ನಾನು ಒಬ್ಬನೇ ಇದ್ದಾಗ ನನ್ನ ದೇವರೊಟ್ಟಿಗೆ ನಾನು ಕನೆಕ್ಟ್ ಆಗ್ತಾ ಇದ್ದೀನ? ಆಕೆ ಯಾರನ್ನು ಕೇರ್ ಮಾಡಲಿಲ್ಲ, ಯಾರ ಕಡೆನೂ ನೋಡಲಿಲ್ಲ. ಯಾರು ಏನು ಅನ್ಕೊಳ್ತಾರೋ ತನ್ನ ಬಗ್ಗೆ ಬಾದರೇಷನ್ನೇ ಇಲ್ಲ. ಯೇಸು ಸ್ವಾಮಿಯ ಪಾದಗಳಲ್ಲಿ ಎಷ್ಟು ಕಣ್ಣೀರು ಎಷ್ಟು ಸುರಿಸಿಲ್ಲ ಅಂತಮ್ಮ, ಆತನ ಪಾದವನ್ನು ತೊಳೆದ್ಲಂತೆ. ಎಷ್ಟು ಪಶ್ಚಾತ್ತಾಪ ಆಗಿರ್ಬೇಕು ಆಕೆಗೆ, ರಿಪೆಂಟೆನ್ಸ್. ಯಾವ ವಾಕ್ಯ ಕೇಳಿಸ್ಕೊಂಡ್ಲೋ ಗೊತ್ತಿಲ್ಲ. ಯೇಸು ಸ್ವಾಮಿ ಏನಾದ್ರು, ಏನಮ್ಮ ನನ್ನ ನೀನು ಮುಟ್ಟಿದೀಯಾ, ನನ್ನಿಂದ ಶಕ್ತಿ ಹರಡಿ ಹೋಯಿತು ಅಂತ ಹೇಳಿದ್ನ? ಇಲ್ಲ. ನಿನ್ನ ಪಾಪಗಳು ಇನ್ನು ಮೇಲೆ ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದ್ನ ಸ್ವಾಮಿ? ಎಲ್ಲಿ ಯಾವ ಪ್ರಸಂಗ ಕೇಳಿಸ್ಕೊಂಡ್ಲೋ ಗೊತ್ತಿಲ್ಲ, ಯಾವ ವರ್ಡ್ ಆಕೆಯನ್ನು ಮುಟ್ಟಿತೋ ಗೊತ್ತಿಲ್ಲ, ಯಾವ ಮೀಟಿಂಗಲ್ಲಿ ಇದ್ಲೋ ಗೊತ್ತಿಲ್ಲ. ಒಂದು ಸಲ ಸ್ವಾಮಿಯ ಮಾತು ಆಕೆಯನ್ನು ಮುಟ್ಟಿದ ಮೇಲೆ ನೇರವಾಗಿ ಬಂದ್ಲು. ಎಷ್ಟರ ಮಟ್ಟಿಗೆ ಆಕೆ ಕಣ್ಣೀರು ಸುರಿಸಿದ್ಲು? ಸ್ವಾಮಿಯ ಪಾದವನ್ನು ತೊಳೆಯುವಷ್ಟರ ಮಟ್ಟಿಗೆ. ಇವತ್ತು ಪ್ರಾರ್ಥನೆಯಲ್ಲಿ ನಮಗೆ 1-2 ತೊಟ್ಟು ಕಣ್ಣೀರು ಬರೋದು ಬಹಳ ದೊಡ್ಡ ಕಷ್ಟ. ಯಾಕೆ ಗೊತ್ತಾ? ನಾನು ಡ್ರಾಮಾ ಮಾಡುವಂತ ಹೇಳ್ತಾ ಇಲ್ಲ, ಆ ಕನೆಕ್ಟಿವಿಟಿ ಎಲ್ಲೋ ಹೋಗ್ತಾ ಇದೆ. ದೇವರೊಟ್ಟಿಗೆ ನಾವು ಆ ಜೋಡಣೆ ಎಲ್ಲೋ ದೂರ ಆಗ್ತಾ ಇದೆ. ಆ ಪ್ರೀತಿ, ಮೊದಲಿನ ಪ್ರೀತಿ ತಣ್ಣಗಾಕಿ ಹೋಗ್ತಾ ಇದೆ. ನಾವು ದೀಕ್ಷಾಸ್ನಾನ ತಕ್ಕೊಂಡಾಗ, ಅಥವಾ ಮೊದಲನೇ ಸಲ ಪಾಪದ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಸ್ಕೊಂಡಾಗ ನಾವು ಯಾವ ರೀತಿ ಇದ್ವಿ, ಇವತ್ತು ನಾವು ಯಾವ ರೀತಿ ಇದ್ದೀವಿ, ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು. ಆಕೆ ಅಷ್ಟು ಕನೆಕ್ಟ್ ಆದ್ಲು. ಆತನ ಪಾದಗಳನ್ನು ತೊಳೆಯುವಷ್ಟು ಕಣ್ಣೀರು ಸುರಿಸಿದಂದರೆ ಆಕೆಯಲ್ಲಿ ಪಶ್ಚಾತ್ತಾಪ ಅಷ್ಟರ ಮಟ್ಟಿಗೆ ಕೆಲಸ ಮಾಡಿತು. ದೇವರ ಪ್ರಸನ್ನತೆ ಆಕೆಯನ್ನು ಅಷ್ಟಾಗಿ ತಾಕಿತು. ಇವತ್ತು ನನ್ನ ಅನುಭವ ಯಾವ ರೀತಿಯಲ್ಲಿದೆ ದೇವರ ಜೊತೆಗೆ? ಬೆಳಗಿನ ಜಾವ ನಾವು ಪ್ರಾರ್ಥನೆ ಮಾಡಿ ಬಂದಿದ್ದೀವ? ಪ್ರಾರ್ಥನೆ ಮಾಡಿದ್ದೇ ಆಗಿದ್ದರೆ ಅಷ್ಟು ಕನೆಕ್ಟ್ ಆಗಿದ್ದೀವ ದೇವರೊಟ್ಟಿಗೆ?
ಬಹಳ ಕಷ್ಟ. ನಾವು ಒಬ್ಬಂಟಿಗರಾಗಿ ಉಪವಾಸ ಪ್ರಾರ್ಥನೆ ಮಾಡೋದೇ ಭಾಳ ಕಷ್ಟ. ಬಂದು ಚರ್ಚಿಗೆ ಬಂದು ರಂಡಿ ರಂಡಿ ಅಂತ ಕರೆದ್ರೆ ಕೂಡ ಬಂದು ಒಂದು 3 ತಾಸು ಪ್ರಾರ್ಥನೆ ಮಾಡಿ ಮಧ್ಯ ಮಧ್ಯ ಟೀ ಬಿಸ್ಕೆಟ್ ಅಂತ ತಿಂದು ಮತ್ತೆ ಪ್ರಾರ್ಥನೆ ಮಾಡಿ ಹೋಗಪ್ಪ, ಏನು ದೊಡ್ಡ ಪ್ರಾರ್ಥನೆ ಮಾಡಿ ಬಂದುವಪ್ಪ ಅಂತ. ನಾನು ಒಬ್ಬನೇ ಮನೆಯಲ್ಲಿದ್ದು ಯಾರಿಗೂ ಹೇಳ್ದೇನೆ ಎಷ್ಟು ಸಲ ನಾವು ಉಪವಾಸ ಪ್ರಾರ್ಥನೆ ದೇವರೊಟ್ಟಿಗೆ ಕನೆಕ್ಟ್ ಆಗಿದ್ದೀವಿ. ಉಪವಾಸ ಪ್ರಾರ್ಥನೆ ಬೇಡ, ದೇವರೊಟ್ಟಿಗೆ ನಮ್ಮ ಸಂಬಂಧ ಯಾವ ರೀತಿಯಲ್ಲಿದೆ. ಆ ಹೆಣ್ಣು ಮಗು, ಆಕೆ ತಪ್ಪು ಏನಿತ್ತೋ ಗೊತ್ತಿಲ್ಲ, ಆಕೆ ಪಾಪ ಏನಿತ್ತೋ ಗೊತ್ತಿಲ್ಲ, ಆಕೆ ಲೈಫ್ ಸ್ಟೈಲ್ ಏನಿತ್ತೋ ಗೊತ್ತಿಲ್ಲ, ಆಕೆ ರಿಲೇಷನ್ಸ್ ಯಾರಿದ್ದಾರೆ ನಮಗೆ ಗೊತ್ತಿಲ್ಲ, ಏನು ಆಕೆಯಲ್ಲಿ ಯೇಸು ಸ್ವಾಮಿ ಹತ್ರ ಬಂದು ಅಳಬೇಕನ್ನಿಸ್ತೋ ಗೊತ್ತಿಲ್ಲ. ನೇರವಾಗಿ ಬಂದು ಸ್ವಾಮಿಯ ಪಾದವನ್ನು ತೊಳೆಯುವಷ್ಟರ ಮಟ್ಟಿಗೆ ಆಕೆ ಕಣ್ಣೀರು ಬಿಡ್ತೀವಿ. ಎಲ್ಲರೂ ನೋಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಆಕೆಗೆ ಆಲೋಚನೆ ಇಲ್ಲ. ಏನು ವರ್ಷಿಪ್ ಟೈಮಾ? ಎಲ್ಲರೂ ಕಣ್ಮುಚ್ಚಿ ಕೈತ, ಯಾರು ಕಣ್ಮುಚ್ಚಿ ಆ ಕಡೆ ನೋಡ್ಬೇಡ್ರಿ, ಯಾರು ಕಣ್ಣು ತೆಗಿಬೇಡ್ರಿ ಅಂತ ಪಾಸ್ಟನ್ನು ಗದರಿಸಿ ಕೈಯ ಕಡೆಗೆ ಹಿಡ್ಕೊಂಡಾರ? ಇಲ್ಲ. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಎಲ್ಲರೂ ಕಣ್ಣು ಪಿಳಿ 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 ಬಿಡ್ತಾ ಇದ್ದಾರೆ. ಅಲ್ಲಿ ಬಂದು ಆ ಹೆಂಗಸು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಜನರು ಏನು ಅಂದ್ಕೊಂಡ್ರು ಕೂಡ ನನಗೇನು ಚಿಂತೆ ಇಲ್ಲ. ಜನರು ನನ್ನ ಬಗ್ಗೆ ಏನು ಮಾತಾಡಿದ್ರು ಕೂಡ ನನಗೆ ಚಿಂತೆ, ಅಪ್ಪ ಎಷ್ಟು ಡ್ರಾಮಾ ಮಾಡ್ತಾಳೆ ನೋಡು ಅಂದರೆ ಕೂಡ ಚಿಂತೆ ಇಲ್ಲ. ನಾನು ಸ್ವಾಮಿ ಹತ್ರ ನಾನು ಕಂಡುಕೊಂಡಿದ್ದೀನಿ, ನಾನು ಸ್ವಾಮಿ ಹತ್ರ ಬರಬೇಕಷ್ಟೇ. ನಥಿಂಗ್ ಶುಡ್ ಸ್ಟಾಪ್ ಯು ಫ್ರಮ್ ರೀಚಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಲ್ಲಿ ನೀನು ಬಂದು ಆತನನ್ನು ಸ್ಪರ್ಶಿಸುವುದಕ್ಕೆ ಯಾವುದೂ ಅಡ್ಡಿ ಆಗಬಾರ್ದು. ಅಯ್ಯೋ, ನನ್ನ ಬಗ್ಗೆ ಇವ್ರಿಗೆ ಗೊತ್ತಿದೆಯಲ್ಲ, ನನ್ನ ಬಗ್ಗೆ ನನ್ನ ಬ್ಯಾಕ್ಗ್ರೌಂಡ್ ಇವ್ರಿಗೆ ಗೊತ್ತಿದೆಯಲ್ಲ, ನಾನು ಇಂಥವಳು ಅಂತ ಗೊತ್ತಿದೆಯಲ್ಲ, ಅಪ್ಪ ಏನು ಡ್ರಾಮಾ చేస్తుంది చూడు ಸ್ವಾಮಿ ಎದುರುಗೊಚ್ಚಿ ಅಂತ ಅನ್ಕೊಂತಾರ. ಅದ್ರ ಬಗ್ಗೆ ಬೇಜಾರಿಲ್ಲ. ಆಮೇಲೆ ಏನು ಮಾಡಿಲ್ಲ ಆಕೆ? ಯಾವ ಹೆಣ್ಣು ಮಗುವಿಗೆ ತನ್ನ ಕೇಶರಾಶಿ ಬಹಳ ಪ್ರಾಮುಖ್ಯವೋ, ನಾನು ಬೆಳಿಗ್ಗೆ ಅದನ್ನೇ ಹೇಳ್ತಾ ಇದ್ದೆ. ಇವತ್ತು ಮಲ್ಟಿನ್ಯಾಷನಲ್ ಕಂಪನೀಸು ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದೆ ಈ ಕೂದಲ ಮೇಲೆ. ಅರ್ಥ ಆಗ್ತಾ ಇದೆಯಾ? ಇದನ್ನು ಹಂಗೆ ಮಾಡು, ಅದನ್ನು ಹಿಂಗೆ ಮಾಡು, ಸ್ಟ್ರೇಟ್ ಮಾಡು, ಕರ್ಲ್ ಮಾಡು, ಪರ್ಲ್ ಮಾಡು, ಟ್ರಿಲ್ ಮಾಡು, ಅಲ್ಲ ಉದ್ದಕ್ಕಿದ್ದ ಗಿಡ್ಡಕ್ಕೆ ಮಾಡು, ಗಿಡ್ಡಕ್ಕಿದ್ದ ಉದ್ದಕ್ಕೆ ಮಾಡು, ಯಾವ ಗೊಬ್ಬರ ಹಾಕಿದರೆ ಹೆಚ್ಚು ಕೂದಲ ಬೆಳೀತಾವೆ, ಇದ್ರ ಮೇಲೇ ವ್ಯಾಪಾರ. ಯಾಕೆ? ಹೆಣ್ಣು ಮಗುವಿಗೆ ಕೂದಲ ಮೇಲೆ ಅಷ್ಟು ಪ್ರೀತಿ. ಯಾವುದನ್ನು ತನ್ನ ಸೌಂದರ್ಯಕ್ಕೆ ಒಂದು ಬಹಳ ಪ್ರಶಸ್ತವಾಗಿ ಇಟ್ಕೊಂಡಿದ್ಲು, ಯಾವುದು ತನಗೆ ಬಹಳ ಪ್ರಾಮುಖ್ಯವಾಗಿತ್ತು, ಪ್ರೆಷಸ್, ತನ್ನ ಸೌಂದರ್ಯಕ್ಕೆ ಯಾವುದು ಬಹಳ ಮಾನ್ಯತೆ ಆಗಿತ್ತು, ಅದರಿಂದ ಸ್ವಾಮಿಯ ಪಾದವನ್ನು ಒರೆಸ್ತಾ ಇದ್ದಾಳೆ. ನಿನಗೆ ಯಾವುದು ಬಹಳ ಇಂಪಾರ್ಟೆಂಟ್ ಆಗಿದೆ, ಯಾವುದು ಬಹಳ ಪ್ರಾಮುಖ್ಯ ಆಗಿದೆ, ಯಾವುದಕ್ಕೆ ನೀನು ಬಹಳ ವ್ಯಾಲ್ಯೂಸ್ ಕೊಡ್ತಿ, ಅದನ್ನು ಬಂದು ಸ್ವಾಮಿಯ ಪಾದಕ್ಕೆ ಇಟ್ಬಿಡಷ್ಟೇ. ಸ್ವಾಮಿ ಇದೆಲ್ಲ ಏನೂ ಅಲ್ಲ ಸ್ವಾಮಿ, ನನ್ನ ಕೂದಲು, ನನ್ನ ಸೌಂದರ್ಯ, ನನ್ನ ಬ್ಯೂಟಿ ಇವೆಲ್ಲ ಏನಿಲ್ಲ ಸ್ವಾಮಿ, ಅದು ನಿನ್ನ ಪಾದಕ್ಕೆ ಒರೆಸೋದು ಕೂಡ ಯೋಗ್ಯತೆ ಅಲ್ಲ. ಯಾರು ಹೇಳಿದ್ರಮ್ಮ ಆಕೆಗೆ? ಚರ್ಚಿತ ಪಾಸ್ಟ್ರಿದ್ನ ಹೋಗಿ ರಿಪೆಂಟೆನ್ಸ್ ಪ್ರಾರ್ಥನೆ ಪಶ್ಚಾತ್ತಾಪ ಪ್ರಾರ್ಥನೆ ಮಾಡ್ಕೊಂಡ್ಬಂದು ಕಳಿಸಿದ್ರೆ ಯಾರನ್ನ? ಇಲ್ಲಂದ್ರೆ ಕಮ್ಯುನಿಯನ್ ಕೊಡಲ್ಲ ಅಂತ ಯಾರನ್ನ ಹೇಳಿದ್ರ? ಅದಾದ್ಮೇಲೆ ಏನು ಮಾಡಿದ್ಲು? ಸುಮ್ಮನೆ ನೋಡ್ತಾರೆ 12 ಮಂದಿ, ಏನು ಮಾಡ್ತಾ ಇದ್ದಾಳೆ, ಏನು ಮಾತಾಡುವಳ್ಳು, ಸುಮ್ಮನೆ ತಲೆ ಬಗ್ಸಿದಾಳೆ. 12 ಮಂದಿ ಇದ್ರು, ಈ ಕಡೆ 6 ಮಂದಿ, ಭಯಂಕರ ಮಂದಿ ಅವರು ಶಿಷ್ಯರು. ಏನೇನು ವಟವಾಟ ಅಂದ್ರೂ ಗೊತ್ತಿಲ್ಲ, ಪಿಟಿ ಅಂದ್ರೂ ಗೊತ್ತಿಲ್ಲ. ಸ್ವಾಮಿಗಳು ಏನು ಮಾತಾಡ್ತಾರೆ, ಸುಮ್ಮನೆ ಕುಂತಾನೆ, ಇವ್ರು ನೋಡ್ತಾರೆ, ಎಲ್ಲ ಮೂಕ ಭಾಷೆ ಮಾತಾಡಕತ್ತಾರೆ. ಸ್ವಾಮಿ ಸೈಲೆಂಟಾಗಿ ಕುಂತಾನೆ. ಆಲೋಚನೆ ಮಾಡ್ರಿ, ಆ ಸಿನಾರಿಯೋ ಹೆಂಗಿತ್ತು ಆಲೋಚನೆ ಮಾಡ್ರಿ. ಆಕೆ ಯಾರನ್ನ ಕೇರ್ ಮಾಡಿದ್ಲ? ಆಮೇಲೆ ಏನು ಮಾಡಿದ್ಲು? ಒಂದು ಜಾರ್, ಒಂದು ಬುಡ್ಡೆ, ಏನಂತೀರಿ ಅದನ್ನ, ಒಂದು ಭರಣಿ, ಒಂದು ಜಾಡಿ, ಅಲಬಾಸ್ಟರ್, ಅಚ್ಚ ಜಟಮಾಂಸಿ ತೈಲ, ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮ್ ಇನ್ ದೋಸ್ ಡೇಸ್. ಆಗಿನ ಕಾಲದಲ್ಲಿ ಬಹಳ ಕಾಸ್ಟ್ಲಿಯೆಸ್ಟ್ ಅನ್ನುವಂಥ ಪರ್ಫ್ಯೂಮ್, ಅದನ್ನು ಕೊಂಡ್ಕೊಂಬಂತ ತನ್ನ ಬದುಕನ್ನೆಲ್ಲ ಮಾರಿ ಯಾವುದರಿಂದ ತಾನು ಅಷ್ಟು ದುಡ್ಡು ಗಳಿಸಿದ್ಲೋ ಅವೆಲ್ಲವನ್ನ ಕೊಟ್ಟುಬಿಟ್ಟು ಶ್ರೇಷ್ಠವಾದಂಥ ತೈಲ ಕೊಂಡ್ಕೊಂಬಂದ್ಲು. ಆ ಜಾರ್ನ ಒಡೆದ್ಲು, ಆ ಬಾಟಲ್ನ ಒಡೆದ್ಲು. ಎಲ್ಲಿ ಮಾಡಿದ್ಲು? ಸ್ವಾಮಿಯ ಪಾದಕ್ಕೆ ಹೊಯ್ದ್ಲಂತೆ. ಎಂತಹ ಒಂದು ಆರಾಧನೆ! ಮುಂದೆ
ಆಕೆನ ಲೈಫ್ ಏನು ಗೊತ್ತಿಲ್ಲ, ಹಿಂದೆ ಮಾಡಿದಂಥ ವ್ಯಾಪಾರ ಮುಂದೆ ಮಾಡಂಗಿಲ್ಲ. ಯಾಕೆಂದರೆ ಎಲ್ಲವನ್ನ ಬಿಟ್ಟಿದ್ದಾಳೆ ಆಕೆ. ಪಶ್ಚಾತ್ತಾಪ ಬಂದಿದೆ. ಮುಂದಿನ ಜೀವಿತಕ್ಕೋಸ್ಕರ ದುಡ್ಡು ಎತ್ತಿಟ್ಕೊಂಡಿದ್ಲ, ಎಲ್ಲವನ್ನ ಕೊಟ್ಟು ಬಂದು ಸ್ವಾಮಿ ಹತ್ರ ಆರಾಧನೆ ಮಾಡ್ತಾಳೆ. ಆಗ ನಮ್ಮವರು ಸೋಷಿಯಲ್ ವರ್ಕರ್ಸ್ ಎದ್ದು ನಿಂತ್ಕೊಂಡ್ರು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ತಾವ ನಮ್ಮಲ್ಲಿ ಪುಡಿಗಳು. ಇಷ್ಟು ದುಡ್ಡು ವೇಸ್ಟ್, ಇದನ್ನು ಬಡವರು ಕೊಡ್ಬೋದಾಗಿತ್ತಲ್ಲ. ಸೋ ಮೆನಿ ಚಿಲ್ಡ್ರನ್ ಡೈಯಿಂಗ್ ವಿತೌಟ್ ಫುಡ್ ಮಾ, ಸೋ ಮೆನಿ ಲೇಡೀಸ್ ಆರ್ ಆನ್ ದ ಸ್ಟ್ರೀಟ್ಸ್ ಮಾ, ವೈ ಡಿಡ್ ಶಿ ವೇಸ್ಟ್ ಮನಿ ಆನ್ ದಿಸ್ ಅಟ್ ದ ಫೀಟ್ ಆಫ್ ಜೀಸಸ್. ಒಳ್ಳೆ ನೀರಾಗಿ ತೊಳೆದೇ ಬೇಯಿಸಿತ್ತಲ್ಲ. ಇರ್ತಾವಂಥವು ಸ್ಪೆಸಿಮೆನ್ಗಳು. ಎಕನಾಮಿಕ್ಸ್ ಮಾತಾಡ್ತಾವ, ಸೋಷಿಯಲ್ ವರ್ಕ್ ಮಾತಾಡ್ತಾವ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತಾವ, ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಬರ್ತಾವ, ಎಲ್ಲವೂ ಬರ್ತಾವ ಆ ಟೈಮ್ನಾಗ. ಇಷ್ಟು ದುಡ್ಡನ್ನು ಯಾಕೆ ವೇಸ್ಟ್ ಮಾಡಿದ್ಲು? ಅದನ್ನು ಮಾರಿ ಬಡವರಿಗೆ ಹಂಚಬಹುದಾಗಿತ್ತಲ್ಲ. ಸ್ವಾಮಿ ಅಂದ, ಶಟ್ ಅಪ್, ಡೋಂಟ್ ಟೀಚ್ ಮಿ ಎಕನಾಮಿಕ್ಸ್, ಡೋಂಟ್ ಟೀಚ್ ಮಿ ಸೋಷಿಯಲ್ ವರ್ಕ್. ನನಗೆ ಬಹಳ ಗೊತ್ತೈತೆ ಸಮಾಜ ಸೇವೆ ಏನಂತೇಳಿ. ಈಕೆ ನನ್ನ ಉತ್ತರ ಕ್ರಿಯೆಗಳ ಬಗ್ಗೆ ಸೂಚಕವಾಗಿ ಮಾಡಿದಳು. ನಾನು ಸತ್ತ ಮೇಲೆ ನನ್ನ ದೇಹಕ್ಕೆ ಏನು ಮಾಡ್ತಾರೆ? ಅತಿ ಶೀಘ್ರದಲ್ಲಿ ನಾನು ಸಾಯ್ಲಿಕ್ಕಿದ್ದೇನೆ, ನನ್ನ ದೇಹವನ್ನು ಕ್ಲೀನ್ ಮಾಡ್ತಾರೆ, ಅದರ ಮೇಲೆ ಪರ್ಫ್ಯೂಮ್ಸ್ ಹಾಕ್ತಾರೆ. ಅವೆಲ್ಲವನ್ನು ಸೂಚಕ ಯಾರು ಹೇಳಿದ್ರು ಅಯ್ಯಮ್ಮನಿಗೆ ಈ ಥರ ಮಾಡಮ್ಮ ಅಂತೇಳಿ? ದೇವರೊಟ್ಟಿಗೆ ಕನೆಕ್ಟ್ ಆದಾಗ ಪ್ರವಾದನಾತ್ಮಕವಾದಂಥ ಕೆಲಸ ಮಾಡ್ತಾ ಇದ್ದಾಳೆ. ಪ್ರೊಫೆಟಿಕ್ ವರ್ಕ್. ಪಶ್ಚಾತ್ತಾಪದಿಂದ ಯೇಸು ಸ್ವಾಮಿ ಹತ್ರ ಬಂದಂಥ ಒಬ್ಬ ಹೆಣ್ಣು ಮಗಳು. ಸ್ಟಾರ್ಟಿಂಗಲ್ಲಿ ಲೋಕದೃಷ್ಟಿಯಾಗಿ ಅದು ಮೂರ್ಖತನ, ಓವರ್ ಆ್ಯಕ್ಟಿಂಗು ಏನೇ ಅನಿಸಿದ್ರು ಸಹ ಕೊನೆಗೆ ಸ್ವಾಮಿ ಒಂದೇ ಒಂದು ಮಾತು ಹೇಳ್ತಾನೆ, ಪ್ರಪಂಚಾದ್ಯಂತ ಎಲ್ಲೆಲ್ಲಿ ನನ್ನ ಮರಣ ಪುನರುತ್ಥಾನದ ಬಗ್ಗೆ ಮಾತಾಡ್ತಾರೋ, ಸುವಾರ್ತೆ ಸಾರಲ್ಪಡುತ್ತೋ, ಅಲ್ಲೆಲ್ಲ ಈಕೆ ಮಾಡಿದ್ರ ಬಗ್ಗೆ ಮಾತಾಡ್ತಾರೆ ಅಂತ ಸ್ವಾಮಿ ಒಂದು ಹೈ ಎಲಿವೇಶನ್ ಕೊಟ್ಟ. ಅದು ನಿಜವಾದ ಆರಾಧನೆ. ಇವತ್ತು ನಿನ್ನ ಆರಾಧನೆ ಯಾವ ಮಟ್ಟಿಗಿದೆ? ನಿನ್ನ ದೇಹ ದೇವಾಲಯ, ನಿನ್ನ ಹೃದಯ ಗರ್ಭಗುಡಿ. ಸಿಂಹಾಸನದ ಮೇಲೆ ಯಾರು ಕೂತ್ಕೊಂಡಿದ್ದಾರೆ? ನಿನ್ನ ಆರಾಧನೆಯಲ್ಲಿ ಯಾರನ್ನ ನೀನು ಸಿಂಹಾಸನದ ಮೇಲೆ ನೋಡ್ತಾ ಇದ್ದೀ? ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ದಾವೀದ ಕುರಿ ಕಾಯೋನು, ಅವರಪ್ಪನಿಗೆ ಕೊನೇ ಮಗ, ಅವನು 8ನೇ ಮಗ. ಸಮುವೇಲ ಪ್ರವಾದಿ ಬಂದು ಇಷಯನ ಮನೆಗೆ, ದಾವೀದನ ಅಪ್ಪನ ಹೆಸರು ಇಷಯ, ಅಯ್ಯ ನಿಮ್ಮ ಮನೆಯಲ್ಲಿ ಒಬ್ಬ ರಾಜನನ್ನ ಸ್ವಾಮಿ ಅಭಿಷೇಕ ಮಾಡು ಅಂತ ಹೇಳಿದ್ದಾನೆ, ನಾನು ಎಣ್ಣೆ ತಗೊಂಡ್ಬಂದಿದ್ದೀನಿ ಅಭಿಷೇಕ ಮಾಡೋಕ್ಕೆ ಅಂತ ಹೇಳುವಾಗ ಅಪ್ಪ ಫಸ್ಟ್ ದೊಡ್ಡ ಮಗನನ್ನು ಕರ್ಕೊಂಬರ್ತಾನೆ. ಬಹಳ ಎತ್ತರ, ಒಳ್ಳೆ ವೆಲ್ ಬಿಲ್ಟ್, ಯುದ್ಧಗಳ ಬಗ್ಗೆ ಬಹಳಷ್ಟು ಗೊತ್ತಿರುವಂಥ ವ್ಯಕ್ತಿ, ಫುಲ್ ಬಾಡಿ ಫಿಟ್ ಇದೆ. ನೋಡಿದ ತಕ್ಷಣ ಸಮುವೇಲ ಅನ್ಕೊಂಡ, ವೆರಿ ಗುಡ್, ಸ್ವಾಮಿ ಪಾಪ ಇಷ್ಟು ಕರೆಕ್ಟಾಗಿ ಕಳಿಸ್ಯಾನ, ನನಗೆ ಈ ಓಣೆ ಈ ಹುಡುಗ ಇದೆ ಅಂತ ಗೊತ್ತೇ ಇಲ್ಲ ಅಂತೇಳಿ ಎಣ್ಣೆ ತೆಗೆದ ತಲೆ ಮೇಲೆ ಹಾಕಿಬಿಡೋಣ ಅಂತೇಳಿ. ಸ್ವಾಮಿ ಅಂದ, ಸ್ಟಾಪ್. ಹೊರಗಿನ ತೋರಿಕೆಗೆ ಅವನು ಬಹಳ ಚೆನ್ನಾಗಿದ್ದಾನೆ, ವೆಲ್ ಬಿಲ್ಟ್ ಇದ್ದಾನೆ, ಮುಂದೆ ಇಸ್ರಾಯೇಲ್ರಿಗೆ ರಾಜನ ಸೌಲನಾದ್ಮೇಲೆ ಇವನೇ ಅಂತ ಸಮುವೇಲ ಫಿಕ್ಸ್ ಆದ. ಸ್ವಾಮಿ ಅಂದ, ಏ ತಮ್ಮ, ನಾನು ಹೊರಗಿನ ತೋರಿಕೆ ನೋಡಂಗಿಲ್ಲ. ನೆಕ್ಸ್ಟ್ ಟೋಕನ್ ನಂಬರ್ 2, 3, 4, 5, 6, 7. ಸುಸ್ತಾದ ಅಪ್ಪ, ಪ್ರವಾದಿ ಕೂಡ ಸುಸ್ತಾದ. ಎಲ್ಲರೂ ಬಂದೋದ್ರು. ಏನಪ್ಪ ನಿನಗಿರೋದು 7 ಮಕ್ಕಳ? 5 ಸರ್ ಒಬ್ಬನು. ಆಟ ಕುಂಟು ಲೆಕ್ಕಕ್ಕಿಲ್ಲ, ಕುರಿ ಕಾಯಕ್ಕೆ ಹೋಗ್ಯಾನ ಅವನು, ಸಣ್ಣ ಹುಡುಗ. ಕರಿ ಅವನ್ನ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ನೀನು ನಾನು ಕೆಲಸಕ್ಕೆ ಬಾರ್ದಂಗಿದ್ವಿ, ಲೆಕ್ಕಕ್ಕೆ ಬಾರ್ದಂಗಿದ್ವಿ. ಅವನ ತು ಅನ್ನುವಂಥ ರೇಂಜಲ್ಲಿ ನಮ್ಮ ಜೀವನ ಇತ್ತು. ಆದರೆ ದೇವರಿವತ್ತು ನಮ್ಮನ್ನ ತನ್ನ ಹೆಸರನ್ನ ಎತ್ತಿ ಕೊಂಡಾಡೋದಕ್ಕೋಸ್ಕರ ಕರ್ತಾನೆ. ದಾವೀದ ಬಂದ, ಸಣ್ಣ ಹುಡುಗ. ಸಮುವೇಲನಿಗೆ ಯೆಹೋವನು ಹೇಳಿದರು, ಇವನನ್ನೇ ನಾನು ಆರಿಸ್ಕೊಂಡಿದ್ದೀನಿ, ಎಣ್ಣೆ ಅವನ ತಲೆ ಮೇಲೆ ಹೊಯ್ ಅಭಿಷೇಕ ಮಾಡು. ಜನರು ಹೊರಗಿನ ತೋರಿಕೆ ನೋಡ್ತಾರೆ. ಹೊರಗಿನ ತೋರಿಕೆಯಿಂದ ನಾವು ಜನರನ್ನು ಮೆಚ್ಚಿಸೋದು ಬಹಳ ಸುಲಭ, ಬಹಳ ಸುಲಭ. ಚರ್ಚಲ್ಲಿ ಅತಿ ಭಕ್ತಿ ಪ್ರದರ್ಶನ ಬಹಳ ಈಸಿಯಾಗಿ ಮಾಡ್ಬೋದು, ಸಭಾ ಮಂದಿರಗಳಲ್ಲಿ ಬಹಳ ಈಸಿಯಾಗಿ ಮಾಡ್ಬೋದು, ಸೊಸೈಟಿಯಲ್ಲಿ ನನಗಿಂತ ಸಂಪನ್ನರು ಇಲ್ಲ ಆ್ಯಕ್ಟಿಂಗ್ ಮಾಡ್ಬೋದು, ಮನೆಯಲ್ಲಿ ಸಹ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು, ಗಂಡ ಹೆಂಡತಿ ಹತ್ರ ಆ್ಯಕ್ಟ್ ಮಾಡ್ಬೋದು, ಹೆಂಡತಿ ಗಂಡ ಹತ್ರ ಆ್ಯಕ್ಟ್ ಮಾಡ್ಬೋದು, ಮಕ್ಕಳು ತಂದೆ ಹತ್ರ ಮಾಡ್ಬೋದು. ಡ್ಯಾಮ್ ಈಸಿ.
ಎಲ್ಲರನ್ನ ಇಂಪ್ರೆಸ್ ಮಾಡ್ಬೋದು, ಸುಮ್ಮನೆ ಚಿಟಿಕೆ ವರ್ಷ ಇಂಪ್ರೆಸ್ ಮಾಡ್ಬೋದು, ದೊಡ್ಡ ವಿಷಯ ಏನಲ್ಲ. ಆದರೆ ದೇವಾದಿ ದೇವರ ಮುಂದೆ ನಾವು ಯಾವ ರೀತಿ ಇದ್ದೀವಿ ಅದು ಬಹಳ ಇಂಪಾರ್ಟೆಂಟ್. ದೇವರು ಅವನ ಸ್ಟ್ರೇಚರ್ ನೋಡಲಿಲ್ಲ, ಅವನು ಎಷ್ಟು ದಪ್ಪ ಇದ್ದಾನೆ, ಎಷ್ಟು ಎತ್ತರ ಇದ್ದಾನೆ, ಅವನು ವೆಲ್ ಬಿಲ್ಟ್ ಇದ್ದಾನೆ, ಅವನ ಏಜ್ ಏನು, ಡೇಟ್ ಆಫ್ ಬರ್ತ್ ಏನು, ಯಾವುದೂ ನೋಡಲಿಲ್ಲ. ಇವನನ್ನು ಆರಿಸ್ಕೊಂಡಿದ್ದೀನಿ. ಅಭಿಷೇಕ ಆಗಿದ ತಕ್ಷಣ ಎತ್ಕೊಂಡು ಕರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಮರ್ಸಿಡೀಸ್ ಬೆಂಜಲ್ಲಿ ಕರ್ಕೊಂಡೋಗಿ ಅರಮನೆಗೆ ಇಟ್ರ ಇಲ್ಲ, ಮತ್ತೆ ಕುರಿ ಕಾಯಕ್ಕೆ ಹೋಗಪ್ಪ ಅಂತ ಅವರಪ್ಪ ಕಳಿಸಿದ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಮಹಾಪ್ರವಾದಿ ಸಮುವೇಲ ಬಂದು ಅವನು ತಲೆ ಮೇಲೆ ಎಣ್ಣೆ ಹೊಯ್ದು 7 ಮಂದಿನ ರಿಜೆಕ್ಟ್ ಮಾಡಿ ಇವನ್ನ ಅಭಿಷೇಕ ಮಾಡಿದ ಅಂದರೆ ಇಮಿಡಿಯೇಟ್ ಆಗಿ ಮೇ ಬಿ ವಿದಿನ್ 1 year ಅವ್ನು ರಾಜ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಷ್ಟು ಬೇಗ ಆಗಲಿಲ್ಲ. ನಾವು ಅನ್ಕೊಂಡಂಗೆ ಎಲ್ಲ ಆಗಲ್ಲ. ನಾವು ದೇವ್ರು ನಂಬಿದ ತಕ್ಷಣ ಎಲ್ಲ ಇಟ್ ವಿಲ್ ನಾಟ್ ಬಿ ಬೆಡ್ ಆಫ್ ರೋಸಸ್. ಎಲ್ಲ ಟಪ ಟಪ ಇನ್ನೂ ಕಷ್ಟಗಳು ಜಾಸ್ತಿ ಆದಂಗೆ ಕಾಣಿಸ್ತವೆ. ಯಾಕನ್ನ ಅನ್ನಂಗಾಗ್ಬಿಡ್ತತೆ. ಇನ್ನ ಸಾಲಗಳು ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತವೆ, ಅನಾರೋಗ್ಯ ಜಾಸ್ತಿ ಆದಂಗೆ ಕಾಣಿಸುತ್ತೆ, ಮನೆಯಲ್ಲಿ ಪರಿಸ್ಥಿತಿಗಳಿನ್ನ ತದ್ವಿರುದ್ಧ ಕಾಣಿಸ್ತವೆ. ಆದರೆ ನಾವು ಎಡೆ ಬಿಡದೆ ಮುಂದೆ ಹೋಗುವಾಗ, ಎಡೆ ಬಿಡದೆ ಪರ್ಸಿಸ್ಟೆನ್ಸ್ ಮುಂದೆ ಹೋಗುವಾಗ ದೇವರು ನಮಗೆ ಜಯ ಕೊಡ್ತಾನೆ. ದಾವೀದ ಇಮಿಡಿಯೇಟ್ ಆಗಿ ಏನಪ್ಪ ನನಗೆ ಎಣ್ಣೆ ಅಭಿಷೇಕ ಮಾಡಿದ್ರಿ, ನನಗೆ ಇನ್ನೂ ಅರಮನೆಯಿಂದ ಬುಲಾವ್ ಬಂದಿಲ್ಲ, ನಮ್ಮಪ್ಪ ಮತ್ತೆ ಸಮುವೇಲ ಕರಿತಾನೆ ಬಾತಮ್ಮ ಅಂತ ಒಂದು ದಿವಸನ ಕರೆದಿಲ್ಲ, ಟ್ರ್ ಅದೇ ವ್ಯಾಪಾರ ಒಂದು. ಆದರೆ ತಾನಿರುವಂಥ ಸ್ಥಳದಲ್ಲಿ, ದೇವರವನನ್ನು ಇರಿಸಿರುವಂಥ ಸ್ಥಳದಲ್ಲಿ ಅವನು ದೇವರನ್ನು ಆರಾಧನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ತಾನಿರುವಂಥ ಸ್ಥಳದಲ್ಲಿ ಅಡವಿ ಕುರಿಗಳು ಅವು ಪ್ರಪಂಚ ತಮಗೆ, ಇವನ್ನ ಯಾರು ಕೇರ್ ಮಾಡಲ್ಲ. ಕಿನ್ನರಿ ತಗೊಳ್ತಾನೆ, 10 ತಂತಿಗಳ ಕಿನ್ನರಿ, ಗಿಟಾರ್ ಇದ್ದಂಗೆ ಇರುತ್ತಲ್ಲ ಅದು, ಒಬ್ಬನೇ ಬಾರಿಸ್ಕೊಂತದ್ದು. ಟ್ಯೂನಿಂಗ್ ಇತ್ತು, ಟ್ಯೂನಿಂಗ್ ಇಲ್ಲೋ, ಸ್ಟ್ರಿಂಗ್ ಇತ್ತು, ಸ್ಟ್ರಿಂಗ್ ಇಲ್ಲೋ, ಒಬ್ಬನೇ ಬಾರಿಸ್ಕೊಂತ ಹಾಡಾಡ್ತಾನೆ. ಅವನಿಗೆ ಯಾರಮ್ಮ ಚಪ್ಪಾಳೆ ಹೊಡಿಯೋರು, ಕ್ಯಾರೆ ಅಂಬೋರು ಇಲ್ಲ ಒಬ್ಬರು ಕೂಡ. ತನ್ನ ದೇವರೊಟ್ಟಿಗೆ ತಾನು ಕನೆಕ್ಟ್ ಆಗ್ತಾ ಇದ್ದ, ಯೆಹೋವ ದೇವ್ರನ್ನ ಕೊಂಡಾಡ್ತಾನೇ ಇದ್ದ. ಏಕಾಂತದಲ್ಲಿ ದೇವರನ್ನ ಕೊಂಡಾಡ್ತಾ ಇದ್ದಾನೆ. ನಮಗೆ ಒಳ್ಳೆ ವಾದ್ಯ ಬಾರಿಸೋರಿದ್ರೆ, ಒಳ್ಳೆ ಸುಶ್ರಾವ್ಯ ಕಂಠ ಇದ್ದರೆ, ಚೆನ್ನಾಗಿ ಎಕ್ಸಾಲ್ಟೇಷನ್ಸ್ ಇದ್ದರೆ ಕನೆಕ್ಟ್ ಆಗೋದು ಅಷ್ಟಕ್ಕೆ. ನಮಗೆ ಬರೋ ಹಾಡುಗಳು ಏನು ಪಾಠ ಪಾಡ್ತಾರೆ, ಏದೋ ಪಾಠ ಪಾಡ್ತಾರೆ, ಕೊಚ್ಚೆ ಪಾಟ್ಲ ಪಟ್ರ ಬಾಯಿ ಮುಚ್ಚು, ಬರೀ ಪಟ್ರ ಪಿಟ್ರ ನಮ್ಮ ಜೀವನ. ನಿನ್ನ ಏಕಾಂತದಲ್ಲಿ ದೇವರೊಟ್ಟಿಗೆ ಕನೆಕ್ಟ್ ಆಗ. ಏಕಾಂತದಲ್ಲಿ ಅದರಲ್ಲಿರುವಂಥ ಒಂದು ಆ ವ್ಯಾಲ್ಯೂ ಹೇಳಕ್ಕೆ ಬರಲ್ಲ, ಅನುಭವಿಸಿದವ್ರಿಗೆ ಗೊತ್ತಷ್ಟೇ. ಕೊನೆಯಲ್ಲಿ ಪ್ರಣೀತ್ ಒಂದು ಹಾಡೋದು, ಏಸು ನೀವೇ ಕಾವಾಲಯ. ಅದಕ್ಕಿಂತ ಮುಂಚೆ ಮಗಳು ಬಂದ ಹತ್ರ ಕೆಲವು ವಿಷಯಗಳು ಮಾತಾಡಿದ್ಲು. ಅವ್ರು ಹೇಳಿದ್ದನ್ನು ನಾನು ಕನೆಕ್ಟ್ ಆಗ್ತಾ ಇದ್ದೆ. ಸಡನ್ನಾಗಿ ಪ್ರಣೀತ ಆ ಹಾಡು ತಗೊಂಡ್ರು, ನನ್ನ ಮೈಂಡ್ ಎಲ್ಲಿಗೋ ಹೋಯ್ತು. ನಾನು ರೇಡಿಯೇಷನ್ ಥೆರಪಿ ಮಾಡಿಸ್ಕೊಳ್ಳುವಾಗ, ಕ್ಯಾನ್ಸರ್ ಆದಮೇಲೆ ರೇಡಿಯೇಷನ್ ಅಂದರೆ ಯಾವ ಭಾಗಕ್ಕೆ ಆಪ್ರೇಷನ್ ಮಾಡಿರ್ತಾರೋ ಅಲ್ಲಿ ಬಹಳ ಪವರ್ಫುಲ್ ಎಕ್ಸ್ರೇಸ್ ಬಿಡ್ತಾರೆ, ಹೈ ಎಂಡ್ ಆರ್ಕ್ ಎಕ್ಸ್ರೇಸ್ ಅಂತೇಳಿ. ಆ ಜಾಗವನ್ನು ಸುಡುತ್ತೆ ಒಳಗಡೆ, ಅಂದರೆ ಬೆಂಕಿ ಹಚ್ಚಿ ಸುಡೋದಲ್ಲ, ಅದು ಫೋಟೋ ಸಿಗದಂಗೆ ಇರ್ತದಷ್ಟೇ. ಆ ಮಾಮೂಲು ಎಕ್ಸ್ರೇಸ್ ನಮಗೆ ಬಾಡಿ ಎಲ್ಲೂ ಮೂಳೆ ಮುರಿದು ಚೆಕ್ ಮಾಡ್ತಾರೆ. ಈ ರೇಡಿಯೇಷನ್ಗೆ ಬಹಳ ತೀಕ್ಷ್ಣವಾದಂಥ ಆ ರೇಸ್ ಬಿಡುವಾಗ ಆ ರೂಮಲ್ಲಿ ಯಾರೂ ಇರೋದಿಲ್ಲ. ದೊಡ್ಡ ಹಾಲ್ ಇರುತ್ತೆ, ಇದಕ್ಕಿಂತಲೂ 2 ಪಟ್ಟು ದೊಡ್ಡ ಹಾಲ್ ಇರುತ್ತೆ. ಅಂಥವು 2-3 ಹಾಲ್ ಆದಮೇಲೆ ಟೆಕ್ನಿಷಿಯನ್ ಎಲ್ಲೆಲ್ಲೋ ಕೂತ್ಕೊಂಡಿರ್ತಾನೆ. ಒಬ್ಬರೇ ಇರ್ತೀವಿ, ಮಷಿನ್ ಮೇಲೆ ಮಲಗಿಸಿರ್ತಾರೆ, ನಮ್ಮನ್ನ ಕೈ ಕಾಲೆಲ್ಲ ಬಂಧಿಸ್ಬಿಟ್ಟಿರ್ತಾರೆ, ನಡಗಬಾರ್ದು, ಕದಲಬಾರ್ದು, ಮಾಸ್ಕ್ ಹಾಕ್ಬಿಟ್ಟಿರ್ತಾರೆ. ಕರೆಕ್ಟ್ ಆ ಭಾಗಕ್ಕೆ ಮಾತ್ರ ಲೇಸರ್ ಗೈಡೆಡ್ ಬೀಮ್ ಹೋಗ್ತಾ ಆಪ್ರೇಷನ್ ಮಾಡಿದಂಥ ಜಾಗನೆಲ್ಲ ಸುತ್ತಮುತ್ತಲು ಏನಾದರೂ ಕ್ಯಾನ್ಸರ್ ಕಣ ಇದ್ದಾವೆ ಅಂತ ಸುಡ್ತಾ ಇರ್ತದೆ, ಕರ್ರಗಾಗತ್ತ ಆ ಭಾಗ. ಒಳಗಡೆ ಹೋಗೋಕೆ ಚೆನ್ನಾಗಿ ಹೋಗ್ತೀವಿ, ಹೊರಗಡೆ ಬರುವಾಗ ದೇವ್ರು ಕಾಣ್ತಾನೆ. ಭಾಳ ಜನ ಒಳಗೆ ಹೋಗುವಾಗ ಹೋಗಿ ಬರ್ತೀನಿ ಅಂತೇಳಿ ತಬ್ಬಿಕೊಳ್ಳೋದು, ಹತ್ಕೊಂತ ಹೋಗೋದು. ಯಾಕಂದರೆ ಆಮೇಲೆ ಹೊರಗೆ ಬಂದಾಗ ಸಿನಿಮಾ ಗೊತ್ತು ಅವರಿಗೆ, ಭಯಂಕರ ಇರ್ತದೆ. ಅಪೋಲೋ ಹಾಸ್ಪಿಟ್ಲಲ್ಲಿ ನಾನು ತಗೊಳ್ತಾ ಇದ್ದೆ, ನನ್ನ ಜೊತೆ ನನ್ನ ತಾಯಿ ಬಂದಿದ್ದರು. ನಾನು ದಂಟರ್ನ ಮುಂದೆ ಹೋಗ್ತಾ ಇದ್ದೆ.
ನನ್ನ ಹತ್ತಿರ ಅವ್ರು ಅಳ್ತಾರೆ. ವಯಸ್ಸು, ನೋವು, ಒಂದು ರೀತಿ ಭಯ, ಏನಾಯ್ತೋ ನನ್ನ ಮಗನಿಗೆ ಅಂತೇಳಿ. ನನ್ನಮ್ಮ ಹೋಗಿ ಬರ್ತೀನಿ ಅಮ್ಮ ಅಂತ ಇದ್ದೆ ಅಷ್ಟೇ, ತುಂಬ ಧೈರ್ಯವಾಗಿ ಫುಲ್ ಬಿಲ್ಡಪ್ ಹೋಗಿ ಬರ್ತೀನಮ್ಮ. ಹೋಗ್ಬಪ್ಪ ಅಂತಿದ್ರು. ಒಳಗಡೆ ಹೋಗುವಾಗ ಇದೇ ಹಾಡು ಆಡ್ತಾ ಇದ್ದೆ, ಸ್ವಾಮಿ ನನ್ನ ಜೊತೆಗೆ ನೀನು ಬರಬೇಕು. ಅಲ್ಲಿ ಹೋಗಿ ಮಲಗೋದು, ಆಗೋದು, ಅದಾದಮೇಲೆ ಒಳಗಡೆ ಒಂದು ಸಂಕಟ, ವಾಮಿಟಿಂಗ್ ಸೆನ್ಸೇಷನ್ಸು, ಇನ್ನೊಂದು 3 ದಿವಸ ಭಯಂಕರ ನರಕ. ಅದು ನನ್ನ ತಡೆಯೋ ಶಕ್ತಿ ಇಲ್ಲ ಸ್ವಾಮಿ. ನೀವೇ ನಾತೋ ವಸ್ತೆ ದಿಗಲು ನಾಕುಂಡದು ಅಲ್ಲ, ಎಷ್ಟು ಹೇಳ್ತಾನೆ ಸ್ವಾಮಿ. ನೀನು ನನ್ನ ಜೊತೆಗೆ ಬಂದರೆ ನನಗೆ ದಿಗಿಲಿಲ್ಲ, ಭಯ ಇಲ್ಲ. ಅಲ್ಲಿ ಹೋದಾಗ ನಾನು ಯೂನಿಫಾರ್ಮ್ ಚೇಂಜ್ ಮಾಡುವಾಗ ಅವ್ರು ಏನ್ರಿ ಚೆನ್ನಾಗಿದ್ರೆ ಸಿಸ್ಟರ್ ಅಂತಿದ್ದೆ. ಚೆನ್ನಾಗಿದ್ದೀನಿ ಸರ್ ಅಂತಿದ್ರು. ಟೆಕ್ನಿಷಿಯನ್ ಏನ್ರಿ ಬ್ರದರ್ ಬ್ರೇಕ್ಫಾಸ್ಟ್ ಆಯ್ತಾ? ಅವ್ರು ಉಲ್ಟ ಏನ್ರಿ ಈ ಮನುಷ್ಯ ನಮ್ಮನ್ನೇ ಕೇಳ್ತಾನೆ, ಬ್ರೇಕ್ಫಾಸ್ಟ್ ಆಯ್ತಾ, ಆರಾಮಿದ್ದೀರಾ, ನಮ್ಮನ್ನೇ ಕೇಳ್ತಾನೆ ಈ ಮನುಷ್ಯ ಅಂತ ಅವರು ಗಾಬರಿ ಆಗ್ತಾನೆ. ಅವ್ರು ಅನ್ಕೊಂತಿದ್ರು ನಾನು ಭಾಳ ಸ್ಟ್ರಾಂಗ್ ಅಂತ. ನನಗೆ ಗೊತ್ತು ನನ್ನ ಸ್ಟ್ರಾಂಗ್ ಏನು ಅಂತೇಳಿ. ಹಲ್ಲೆಲೂಯಾ. ನನ್ನ ದೇವರು ನಮ್ಮ ಜೊತೆಗಿರುವಾಗ ಅದು ನಮ್ಮ ಶಕ್ತಿ. ಆ ಒಬ್ಬಂಟಿಗನಾಗಿ ಹೋಗುವಾಗ ಏನು ಆರಾಧನೆ ಮಾಡ್ತಾ ಹೋಗ್ತಾ ಇದ್ದೆ, ಅದು ನನ್ನನ್ನು ಬಹಳವಾಗಿ ಬಲವಾಗಿ ಹಿಡಿತು. ಹಲ್ಲೆಲೂಯಾ. ನಾವು ಏಕಾಂತದಲ್ಲಿ ದೇವರನ್ನು ಕೊಂಡಾಡುವಾಗ ಅದರಲ್ಲಿರುವಂಥ ಶ್ರೇಷ್ಠ ಸೌಭಾಗ್ಯ ಬೇರೆ ಎಲ್ಲೂ ಇಲ್ಲ. ಕಾರ್ಪೊರೇಟಾಗಿ ನಾವು ಮಾಡುವಾಗ ಆ ಆನಂದನೇ ಬೇರೆ. ಆದರೆ ಒಬ್ಬಂಟಿಗನಾಗಿ ಇರುವಾಗ ಸೃಷ್ಟಿಕರ್ತನೊಟ್ಟಿಗೆ ಕನೆಕ್ಟ್ ಆಗುವಂಥದ್ದು ಬಹಳ ಅತ್ಯಮೂಲ್ಯವಾದದ್ದು. ಅವನ ಅನಾಯಿಂಟಿಂಗ್ ಯಾವ ರೀತಿಲಿತ್ತು, ಅವನ ಆರಾಧನೆ ಯಾವ ಮಟ್ಟಿಗಿತ್ತು. ನಾವು ಇವಾಗ ಅಲ್ಲ ಅನೀಶ್ ವಾದ್ಯಗಳು ಬಾರಿಸ್ತಾನೆ. ಪ್ರಣೀತ್ ಅಂತೂ ಅಲ್ಲಿಂದಲೇ ಕೈ ಬೆರಳು ಓಡಾಡ್ಸದ, ಆ ಬೆರಳು ನೋಡಕ್ಕೆ ಹೋಗ್ತೀನಿ ಅಂತ ತಕ್ಕ ಕುಣಿತಿರ್ತವೆ. ಅವನು ಪುಟ್ಟ ಅಂತೂ ಲಡ 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 ಲಡ, ಅವನು ಮಲ್ಲಿ ದಬ ದಬ ದನಕ್ಕೆ ಹೊಡೆದಂಗೆ ಇವನು ಹಂಗೆ ಹೊಡಿತಿರ್ತಾನ. ಅಬ್ಬಬ್ಬಬ್ಬಬ್ಬಬ್ಬ ಅಂತಿರ್ತೀವಿ ನಾವು. ಒಳ್ಳೆಯದು, ಅದ್ಭುತ. ಆದರೆ ಅದರಲ್ಲಿ ಏನು ಹೇಳ್ತಾರೆ, ಅನಾಯಿಂಟಿಂಗ್ ಫ್ಲೋ ಆಗಬೇಕು. ನಾನು ಅಲ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು ವಾದ್ಯಗಳನ್ನು ಬಾರಿಸುವಾಗ ಇದು ಬಹಳ ಏನು ಹೇಳ್ತೀರ, ಭಾಳ ಡೇಂಜರ್ ಝೋನ್ ರೀ ಇದು. ಇಲ್ಲಿ ಬಂದು ನಿಂತ್ಕೊತಾರಲ್ಲ, ಕತ್ತಿ ಮೇಲೆ ನಿಂತ್ಕೊಂಡಂಗೆ ಅದು ನಿಂತವ್ರಿಗೆ ಗೊತ್ತು. ನಾನು ಫಸ್ಟ್ ಟಾರ್ಗೆಟ್ ಮಾಡೋದು ಅವ್ರನ್ನೇ ಬಿಡಿಸ್ಬಿಟ್ರೆ ಕ್ರೌಡ್ ಬಿದ್ದುಬಿಡ್ತತೆ. ಬಹಳ ಎಚ್ಚರಿಕೆಯಾಗಿರ್ಬೇಕು. ಇಲ್ಲಿ ಬರುವಾಗ ಸ್ವಾಮಿ ನಾನಲ್ಲ ನೀನು, ನನ್ನದೇನಿಲ್ಲ ಸ್ವಾಮಿ, ಎಲ್ಲ ನಿಂದು ಎಂಟಿ ಎಂಟಿ ಎಂಟಿ. ದಾವೀದನ್ನು ಬಾರಿಸುವಾಗ ದುರಾತ್ಮಗಳು ಓಡ್ತಿದ್ವಂತೆ. ನಾನಿಲ್ಲಿ ನಿಲ್ಲುವಾಗ, ಹಾಡು ಹಾಡುವಾಗ, ವಾದ್ಯಗಳನ್ನು ಬಾರಿಸುವಾಗ ನಡುಕ ಉಂಟಾಗಬೇಕು ಮಧ್ಯಾಕಾಶದಲ್ಲಿ. ಅದು ನಿಜವಾದ ಆರಾಧನೆ, ಅದು ನಿಜವಾದ ಆರಾಧನೆ. ನಮಗಿಂತಲೂ ಚೆನ್ನಾಗಿ ಹಾಡೋರು ಭಾಳ ಜನ ಇದ್ದಾರೆ, ನಮಗಿಂತಲೂ ಅದ್ಭುತ ವಾದ್ಯ ನುಡಿಸೋರು ಭಾಳ ಜನ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಚೆನ್ನೈಗೆ ಎಲ್ಲ ಸ್ಟುಡಿಯೋಗೆ ಹೋದಾಗ ನಾವು ಸುಮ್ಮನೆ ಅಂತ ಆಡಿದ್ರೆ ಹಂಗೆ ನೊಟೇಷನ್ಸ್ ಬರೆದುಬಿಟ್ಟು ಅಲ್ಲೆಲ್ಲ ಶೀಟ್ಸ್ ಬಿಸಾಕಿರ್ತಾರೆ. ಪ್ರಣೀತಿಗೆ ಚೆನ್ನಾಗಿ ಗೊತ್ತು. ಒಂದು ಒಳ್ಳೆ ಲೆವೆಲ್ ಸ್ಟುಡಿಯೋಗೆ ಹೋದಾಗ ಅಲ್ಲೇ ತೊಗೊಂಡು ಪೇಪರ್ ತೊಗೋತಾರೆ, ಕಾಪಿ ಬುಕ್ ಇದ್ದಂಗೆ ಇರುತ್ತೆ, ತೊಗೊತಾರೆ. ಹಂಗೆ ಗೀಚ್ಕೊಂಡು ನೊಟೇಷನ್ಸು ಹಂಗೆ ಪ್ಲೇ ಮಾಡಿ ಅದನ್ನೆಲ್ಲ ಬಿಸಾಕಿ ಡಸ್ಟ್ಬಿನ್ ತುಂಬಿರ್ತಾವೆ ಅಲ್ಲಿ ನೊಟೇಷನ್ಸ್. ಅಂಥ ಭಯಂಕರ ಮೇಧಾವಿಗಳಿದ್ದಾರೆ, ದೊಡ್ಡ ವಿಷಯ ಅಲ್ಲ. ಆದರೆ ನಾವು ಮಾಡುವಾಗ ಸೈತಾನನ ರಾಜ್ಯದ ನಡುಕ ಉಂಟಾಗಬೇಕಾ? ದೇವರು ಅವನನ್ನು ಆ ರೀತಿ ಆಶೀರ್ವದಿಸ್ತಾ. ಯಾಕೆಂದ್ರೆ ಅವನು ದೇವರ ಕೈಯಲ್ಲಿ ಸಿಕ್ಕ ಅವನು ಆರಾಧನೆ ಮಾಡ್ತಾ ಇದ್ದ. ಏನು ಸ್ವಾಮಿ ನನ್ನ ಇನ್ನು ರಾಜ ಮಾಡಿಲ್ಲ, ಆತ ಬಂದು ತಲೆ ಮೇಲೆ ಎಣ್ಣೆ ಹಾಕೋದ, ಇನ್ನ ಎಷ್ಟೊತ್ತು, ನಾಳೆ ನಾಡ್ದ ಇಲ್ಲ. ದೇವರು ತನ್ನನ್ನು ಇರಿಸಿದಂಥ ಸ್ಥಳದಲ್ಲಿ ದೇವರನ್ನು ಆರಾಧಿಸುವಂಥ ಮಹಾ ಆರಾಧಕನಾಗಿದ್ದ. ದೇವರು ಅವನ ನಂಬಿಕೆಯನ್ನು ನೋಡ್ದ, ಅರಮನೆಯ ಬಾಗಿಲು ತೆಗೆದ. ಸೌಲನಿಗೆ ದೆವ್ವ, ದುರಾತ್ಮ, ಮೆಸೇಜ್ ಹೋಯ್ತು, ದಾವೀದ ಇದ್ದಾನೆ, ಅವನ ಆರಾಧನೆ ಮಾಡ್ತಾನೆ. ಅವನ ಆರಾಧನೆ ಮಾಡದೆ ದೆವ್ವ ಹೋಗ್ತಾವೆ. ಯಾರು ಹಿಡಿದ್ರಮ್ಮ? ಅಲ್ಲಿ ಯಾರನ್ನ ಕ್ಯಾಮ್ರಾ ಇಟ್ಟು ನೋಡಿದ್ರ? ಅವನೇನು ಲೈವ್ ಟೆಲಿಕಾಸ್ಟ್ ಮಾಡ್ತಿದ್ನ, ರೀಲ್ಸ್ ಮಾಡಿದ್ನ, ರೋಲ್ಸ್ ಮಾಡಿದ್ನ? ಯೂಟ್ಯೂಬರ್ ಅವನು. ಅಡಿಬೇಗ ಮೇ ಅಂತ ಕುಂತಾನ ಅಷ್ಟೇ ಗುಡ್ಡದಲ್ಲಿ. ಹೆಂಗೋ ಸುದ್ದಿ ಹೋಯ್ತು ಅರಮನೆಗೆ. ನನ್ನ ದೇವ್ರಿಗೆ ಗೊತ್ತು ನನ್ನ ಬಗ್ಗೆ ಸುದ್ದಿ ಯಾವಾಗ ಯಾರಿಗೆ ತಿಳಿಸ್ಬೇಕು ಅಂತ. ಹಲ್ಲೆಲೂಯಾ. ದೇವರು ನಮ್ಮನ್ನ ಮೇಲೆ ಕೆತ್ತುವಾಗ ಅದು ಉನ್ನತ ಸ್ಥಾನಕ್ಕೆ ಜನರು ನಮ್ಮನ್ನು ನೋಡಿ ನಮ್ಮಲ್ಲಿನ ಆತನ ಕಾರ್ಯಗಳ ನಿಮಿತ್ತ ದೇವರನ್ನು ಕೊಂಡಾಡ್ತಾರಂತೆ. ಸೌಲನ ಮನೆಗೆ ಬರ್ತಾ ಇದ್ದ ಈತ ದೆವ್ವ ಹಿಡಿದು ಹಾ ಹೂ ಅಂತ ಮಾಡ್ತಿದ್ರೆ ಅವನಲ್ಲಿ ಮೂಲೆ ಕುತ್ಕೊಂಡು ಯಥಾ ಪ್ರಕಾರ ಕಿನ್ನರಿ ಬಾರಿಸ್ತಾ ಇದ್ದ.
ಅವನು ಬಾರಿಸಿ ದೇವರನ್ನ ಕೊಂಡಾಡುವಾಗೆಲ್ಲ ದುರಾತ್ಮ ಬಿಟ್ಟು ಹೋಗ್ತಾ ಇತ್ತಂತೆ. ಎಂಥ ಅನಾಯಿಂಟಿಂಗ್! ನಾನಾಗಿದ್ದರೆ ಹಿಂಗೆ ಸಟ್ಕೊಂಡು ಹೋಗ್ಲಿ ಸ್ವಾಮಿ, ಜಲ್ದಿ ಹೋಗ್ಬಿಡ್ಲಿ ಅವನು. ನೆಕ್ಸ್ಟ್ ನಾನೇ ಅಲ್ಲ ಟೋಕನ್, ನಾನು ದೆವ್ವ ಬಿಡಿಸ್ಬೇಕು, ಮತ್ತು ಅವನು ಬೇಷಾಗಬೇಕು, ಮತ್ತೆ ಎಕ್ಸ್ಟೆನ್ಷನ್ ರಿಟೈರ್ಮೆಂಟೇ ಬರೋದಿಲ್ಲ ಅವನಿಗೆ. ಹಿಂಗೆ ಬಿಟ್ಬಿಡೋಣ, ಇನ್ನೂ 4-5 ದೆವ್ವ ಸೇರ್ಕೊಂಬಿಡ್ತಾವ, ಜಲ್ದಿ ಢಬಕ್ಕದ ಗೋಡೆ ಹತ್ತಿ ಬಿಡ್ತಾನೆ, ಹಿಂಗೆ ನಗ್ತಿರ್ತಾನ, ನಾನೇ ರಾಜ ಆಗ್ತೀನಿ, ಹೆಂಗೂ ನನಗೆ ಅಭಿಷೇಕ ಆಗತ್ತಲ್ಲ. ಇಲ್ಲ, ಸ್ವಾರ್ಥ ಇಲ್ಲ. ಅವನು ಹಾಡುವಾಗ, ವಾದ್ಯ ಬಾರಿಸುವಾಗ ಸೈತಾನನಿಗೆ ತಳಮಳ. ನೀನು ದೇವ್ರು ನಂಬ್ಕೊಂಡಿದ್ದಿ, ನಿನ್ನ ಸುತ್ತಮುತ್ತಲು ಯಾರಿಗೂ ದೆವ್ವ ಹಿಡ್ದಿರಬಾರ್ದು. ನಾವೇನು ಮಾಡ್ತೀವಿ, ಯಾರೋ ದೆವ್ಡು అనకల్క పాస్టరే త్వరగా రండి, పక్కల దయ్యం పట్టింది, ನೀವು నేను పోయేది లేదు, నేను చెప్పినాను మీరు రండి అంతే. ಕಿಟಕಿ ಬಾಗಿಲು ಮುಚ್ಕೊಂಡು ಹಿಂಗೆ ನೋಡ್ತಿರ್ತೀವಿ, ಅದು ನಮ್ಮ ಪೀಕ್ಲಾಟ. ಹಲ್ಲೆಲೂಯಾ. ದಾವೀದ ಮಹಾರಾಜನಾದ, ಟು ಕಟ್ ಶಾರ್ಟ್ ದ ಹೋಲ್ ಸ್ಟೋರಿ, ಅವನು ತನ್ನ ಪೂರ್ವ ದಿವಸಗಳು ನೆನೆಸ್ಕೊಂಡು, ಪೂರ್ವಾಶ್ರಮ ನೆನೆಸ್ಕೊಂಡು, ಅರೆ ನಾನು ಅಡವಿಯಲ್ಲಿದ್ದೆ, ಬೆಳಗ್ಗೆ ಬುತ್ತಿ ತಗೊಂಡು ಹೋದರೆ ರಾತ್ರಿವರೆಗೂ ಅದೇ ತಿಂತಾ ಇದ್ದೆ, ಅನ್ನ ಹುಳಿ ಗಂಟ್ಲಾಗಿಳಿ. ನನ್ನ ದೇವರು ಇವತ್ತು ನನಗೆ ಮಹಾ ಅರಮನೆ ಕೊಟ್ಟಾನೆ. ಯಾರಲ್ಲಿ ಅಂದರೆ 10 ಮಂದಿ ಸರ್ವೆಂಟ್ಸ್ ಬರ್ತಾರೆ, ಹೋಗೋದಕ್ಕೆ ರಥ ಇದೆ, ಜ್ಯೂಸು ಅದು ಇದು ಎಲ್ಲ ಇದ್ದಾವೆ. ನನ್ನನ್ನು ರಾಜನಾಗಿ ಮಾಡಿದಂಥ ನನ್ನ ದೇವರ ಪ್ರಸನ್ನತೆ, ಆರ್ಕ್ ಆಫ್ ಕವನೆಂಟ್, ಆಜ್ಞಾ ಮಂಜೂಷ ಪೆಟ್ಟಿಗೆ ಟೆಂಟಲ್ಲಿ ಇದೆ, ಗುಡಾರಗಳಲ್ಲಿದೆ. ನನಗಾದರೂ ಸ್ವಾಮಿ ಇಂಥ ಭವ್ಯ ಅರಮನೆ ಕೊಟ್ಟಿದ್ದಾನೆ, ಆದರೆ ಆತನ ಪ್ರಸನ್ನತೆ ಆ ಬಟ್ಟೆಗಳ ಟೆಂಟಲ್ಲಿ ಇದೆಯಲ್ಲ, ಆತನಿಗೋಸ್ಕರ ಒಂದು ಒಳ್ಳೆಯ ದೇವಾಲಯ ಕಟ್ಟಿಸ್ಬೇಕು ಅಂತ ಒಳ್ಳೆ ಆಲೋಚನೆ ಬಂತು. ಒಳ್ಳೆಯದ ತಪ್ಪ, ಅದು ಕೆಟ್ಟದ? ಬಹಳ ಒಳ್ಳೆಯದು. ಮಹಾರಾಜ ಅವನಿಗೇನು ಕಡಿಮೆ ಇಲ್ಲ, ಅರಮನೆ ಕಟ್ಟೋದಕ್ಕೋಸ್ಕರ ಬೇಕಾದಂಥ ಎಲ್ಲವನ್ನು ರೆಡಿ ಮಾಡ್ದ. KG ಗಟ್ಟಲೆ ಬೆಳ್ಳಿ, ಬಂಗಾರ, ದೇವದಾರು ವೃಕ್ಷ ಅಂದರೆ ಆಗಿನ ಕಾಲದಲ್ಲಿ ಬಹಳ ಶ್ರೇಷ್ಠವಾದದ್ದು, ರಕ್ತ ಚಂದನ ಅವೆಲ್ಲ ಹೇಳ್ತೀವಲ್ಲ, ಅದಕ್ಕಿಂತಲೂ ಬಹಳ ಉನ್ನತವಾಗಿರ್ಬೋದು, ಟೀ ಕುಡ್ ಟೈಪ್ ಎಲ್ಲವನ್ನ ಪ್ಲೆಂಟಿಯಾಗಿ ಮಾಡ್ದ. ಈಗಿನ ಕಾಲದ ವೇದಾಂತಿಗಳ ಲೆಕ್ಕಾಚಾರದ ಪ್ರಕಾರ, ಅಕಾರ್ಡಿಂಗ್ ಟು ದ ಕ್ಯಾಲ್ಕುಲೇಷನ್, ಆ ಸಮಯದಲ್ಲೇ ದಾವೀದ 135 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಸಾಮಾನು ರೆಡಿ ಮಾಡಿದಂತೆ ಚರ್ಚ್ ಕಟ್ಸಕ್ಕೆ. 135 crores ಅಪ್ರಾಕ್ಸಿಮೇಟ್ಲಿ. ಆ ಸಮಯದಲ್ಲೇ ಸ್ವಾಮಿನ ಕೇಳ್ದ, ಸ್ವಾಮಿ ಆಲಯ ಕಟ್ಟಿಸ್ತೀನಿ. ನಾನಾಗಿದ್ರೆ ರೊಕ್ಕ ನಂದು, ಜಾಗ ನಂದು, ತಗೊಂಬ ಗಡಾರ ಹಾಕ್ತಮ್ಮ, ಹಾಕು, ಭೂಮಿ ಪೂಜೆ ಮಾಡು, ಗುದ್ದಲಿ ಪೂಜೆ ಮಾಡು, ಕಟ್ಸು, ರೊಕ್ಕ ಐತೆ, ಜಾಗ ಐತೆ, ಯಾರು ಅಡಗಲ್ಲ. ಇಲ್ಲ, ದಾವೀದ ಕೇಳಿದೆ, ಸರ್ ಒಂದು ಆಲಯ ಕಟ್ಟಿಸ್ಲಾ? ಬೋರ್ಡ್ ಆಫೀಸ್ ಪರ್ಮಿಷನ್ಗೆ ಹೋದಂಗೆ ದೇವ್ರ ಹತ್ರ ಹೋದ. ಸ್ವಾಮಿ ಅಂದ, ನೋ ಯು ಕೆನ್ ನಾಟ್. ಸ್ವಾಮಿ, ನಾನು ಡೇವಿಡ್ ಇಷಯನ ಮಗ, ಹಂಗೆ ಗೊತ್ತಪ್ಪ, ನಿಂದೆಲ್ಲ ಗೊತ್ತು, ಡೀಟೇಲ್ಸ್ ಎಲ್ಲ ಇದಾವೆ, ಆಧಾರ್ ಕಾರ್ಡ್ ಎಲ್ಲ ಇದಾವೆ ನನ್ನ ಹತ್ರ, ವೋಟರ್ ID ಕಾರ್ಡ್ ಕೂಡ ಐತೆ, ನೀನು ಕಟ್ಸಂಗಿಲ್ಲ. ಯಾಕೆ ಸ್ವಾಮಿ? ನಿನ್ನ ಕೈ ರಕ್ತ ಸಿಕ್ತವಾಗಿದೆ, ಬ್ಲಡ್ ಶೆಡ್, ಬ್ಲಡಿ ಹ್ಯಾಂಡ್ಸ್, ನಿನ್ನ ಕೈ ರಕ್ತ ಸುರಿಸಿದೆ. ಯಾರ ರಕ್ತ? ಅಮಾಯಕನಾದಂಥ ಊರಿಯನ ರಕ್ತ. ಬತ್ಷೆಬೆ ಜೊತೆಗೆ ಪಾಪ ಮಾಡೋ ದೇಹ ಸುಖಕ್ಕೋಸ್ಕರ, ಆ ಪಾಪ ಮುಚ್ಚೋದಕ್ಕೋಸ್ಕರ ಊರಿಯನನ್ನ ಕರೆಸಿದ. ಹಂಗಾದ್ರೂ ಮುಚ್ಚುತ್ತೆ, ಊರಿಯ ಬಂತನ ಹೆಂಡತಿ ಜೊತೆಗೆ ಸಂಸಾರ ಮಾಡಿದ್ರೆ ಅಂತೇಳಿ ಅವನು ಯುದ್ಧ ಭೂಮಿಯಿಂದ ಬಿಡಿಸಿ ಕರ್ಕೊಂಬಂದು ಮನೆಗೆ ಹೋಗಪ್ಪ ಅಂದ. ನಾನು ಹೋಗಲ್ಲ ಸಾರ್ ಅಂದ ಅವನು. ಅರೆ ಇವನು ಹೋಗೋದಿಲ್ಲ, ಇವನು ತನ್ನ ಪಾಪ ಮುಚ್ಚಿಡೋಕ್ಕೋಸ್ಕರ ಊರಿಯನನ್ನ ಕೊಲ್ಲಿಸಿದ. ಅಮಾಯಕನ ರಕ್ತ ಸಿಕ್ತವಾಗಿದೆ. ಕಾಯಿನನ್ನು ಕೇಳ್ತಾನೆ ಯೆಹೋವ ದೇವರು, ಕಾಯಿನನೇ ನಿನ್ನ ತಮ್ಮ ಎಲ್ಲಿ? ನನ್ನ ತಮ್ಮನನ್ನು ಕಾಯೋದಕ್ಕೆ ನಾನು ಕಾವಲುಗಾರನ? ಆಮ್ ಐ ಮೈ ಬ್ರದರ್ಸ್ ಕೀಪರ್? ಕಾಯಿನ ಕೇಳ್ತಾನೆ, ಕಾಯಿನ ಸುಳ್ಳೆ ಕೇಳ್ತಿ, ಆದಾಮನ ಮಗ, ನಿನ್ನ ತಮ್ಮನ ಏಬೇಲನ ರಕ್ತವನ್ನು ನೀನು ಸುರಿಸಿಯಲ್ಲ, ಆ ರಕ್ತ ಸುರಿಸಿದಂಥ ನೆಲ ನನಗೆ ಮೊರೆ ಇಡ್ತಾ ಇದೆ. ಯಾರು ನೋಡಿದ್ರು ಕಾಯಿನ ಏಬೇಲನ ಸಾಯಿಸಿದ್ದ ಅಂತೇಳಿ? ಯಾರು ನೋಡಿದ್ರು ಬತ್ಷೆಬೆ ಜೊತೆಗೆ ದಾವೀದ ಪಾಪ ಮಾಡಿದನಂತೇಳಿ? ಯಾರಿಗೆ ಗೊತ್ತು ಊರಿಯನನ್ನು ಬೇಕಂತ ದಾವೀದ ಕೊಲ್ಲಿಸಿದನಂತೇಳಿ? ಸೃಷ್ಟಿ ನಮ್ಮ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತೆ. ನಾನು ಮಾಡಿದ ಪಾಪ ಯಾರಿಗೆ ಗೊತ್ತಿಲ್ಲ. ಚರ್ಚಲ್ಲಿ ನಾನು ಬಹಳ ಭಕ್ತಿವಂತನಾಗಿದ್ದೀನಿ, ನನ್ನ ಮನೆಯಲ್ಲಿ ನಾನು ಬಹಳ ಒಳ್ಳೆ ಫಾದರ್, ಒಳ್ಳೆ ಮದರ್, ಒಳ್ಳೆ ಪೇರೆಂಟ್,
ಚರ್ಚಲ್ಲಿ ನನ್ನಷ್ಟು ವಿಶ್ವಾಸಿ ಯಾರೂ ಇಲ್ಲ. ಆದರೆ ನೀನು ಒಬ್ಬಂಟಿಗನಾಗಿ ಯಾವ ಜಾಗದಲ್ಲಿ ನೀನು ಪಾಪ ಮಾಡಿದೆಯೋ ಆ ಜಾಗ ನಿನಗೆ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತೆ. ನಾನು ಪಾಪಕ್ಕೆ ಉಪಯೋಗಿಸ್ಕೊಂಡ್ರೆ ಇದು ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತೆ. ಈ ಕಲ್ಲುಗಳು ನನಗೆ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತೆ. ನೀನು ಚರ್ಚ್ ಕಟ್ಟಕ್ಕಾಗಲ್ಲ. ದಾವಿದ ಏನು ಎಷ್ಟು ಒಬಿಡಿಯಂಟ್ ಅದ ನೋಡ್ರಿ ಅವನು. ಹೌದಾ ಸ್ವಾಮಿ, ಆಯ್ತಪ್ಪ. ತನ್ನ ವಯಸ್ಸು ಮುಗಿದ ಮೇಲೆ ತನ್ನ ಮಗನಿಗೆ ಹೇಳ್ತಾನೆ, ಸಮುವೇಲ ನೋಡಿದೆಲ್ಲ ರೆಡಿ ಮಾಡಿದ್ದೀನಪ್ಪ, ದೇವ್ರು ಹಿಂಗೆ ಅಂದ್ಬಿಟ್ಟ, ನನ್ನ ಕೈ ರಕ್ತ ಅಂತ ಹೇಳ್ಬಿಟ್ಟಾನೆ, ಕಟ್ಟಬಾರ್ದಂತೆ, ನೀನು ಕಟ್ಟಪ್ಪ. ಸಮುವೇಲ ಕಟ್ಟಿಸಿದ, ಭಾಳ ಗಂಭೀರವಾಗಿ ಕಟ್ಟಿಸಿದ. ಹೆಚ್ಚು ಕಡಿಮೆ 40 ವರ್ಷ ಬೇಕಾಯಿತು ಚರ್ಚ್ ಕಟ್ಸಕ್ಕೆ ಅವನಿಗೆ. ಸುಮಾರು 1800 ಜನ ಶಿಫ್ಟಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ನಾನ್ ಸ್ಟಾಪ್ ವರ್ಕ್. ಅಪ್ರಾಕ್ಸಿಮೇಟ್ಲಿ 40 years, 47 ಅಂತೇನು ಹೇಳ್ತಾರೆ ಅಪ್ರಾಕ್ಸಿಮೇಟ್ಲಿ. ಅಷ್ಟು ಭವ್ಯವಾದ ನಿರ್ಮಾಣ ಮಾಡಿ ಸುಮಾರು 370 ವರ್ಷ ಅಲ್ಲಿ ಆಲಯದಲ್ಲಿ ದೇವಾರಾಧನೆ ನಡೀತು. ಅದಾದ ಮೇಲೆ ನೆಬೂಕದ್ನೆಚ್ಚರ್ ಯುದ್ಧ ಮಾಡಿ ಆ ದೇವಾಲಯವನ್ನು ಹಾಳುಗೆಡವಿದ. ಮತ್ತೆ ಪುನರ್ನಿರ್ಮಾಣ ಆಯಿತು ಆಗಿರುವಂಥ ರಾಜನಿಂದ. ಕಟ್ ಮಾಡ್ತಾ ಇದ್ದೀನಿ ಟೋಟಲ್ ಸ್ಟೋರಿ. ಅದು ಕಟ್ಟಿ 3-4 ವರ್ಷದಲ್ಲೇ ರೋಮನ್ರು ಬಂದು ಬೆಂಕಿ ಹಚ್ಚಿ ಹಾಳು ಮಾಡಿದ್ರು ಅದನ್ನು. ಮತ್ತೆ ಪುನರ್ನಿರ್ಮಾಣ ಆಯಿತು. ಯಾಕಿಷ್ಟು ಹೇಳ್ತೇನೆ ಪುನರ್ನಿರ್ಮಾಣ? ದೇವರ ಆಲಯವನ್ನು ದೇವರ ಚಿತ್ತದ ಮೇಲೆ ಕಟ್ಟಿದ ಮೇಲೆ ಯಾವ ಶಕ್ತಿಯು ಅದನ್ನು ಉರುಳಿಸಲಾರದು. ನಿನ್ನ ದೇಹ ದೇವಾಲಯ, ದೇವರ ಆಲೋಚನೆ ಮೇರೆಗೆ ನಿನ್ನ ದೇಹ ಕಟ್ಟಲ್ಪಟ್ಟಿದೆ ರಕ್ಷಣೆಯಲ್ಲಿ. ಅದನ್ನು ಯಾರು ಉರುಳಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಮಯದಲ್ಲಿ ಉರುಳಿದಂತೆ ಕಾಣುತ್ತೆ. ಸೈತಾನನ ಶಕ್ತಿಗಳಿಗೆ ನಾವು ಒಳಗಾದಾಗ ಸೈತಾನ್ ನಮ್ಮನ್ನು ಬೀಳಿಸ್ತಾನೆ. ಆದರೆ ನೀತಿವಂತನು ಮತ್ತೆ ತಿರುಗಿ ಹೇಳ್ತಾನಂತೆ, ಯಾವ ಸ್ಥಳದಲ್ಲಿ ನೀನು ಬಿದ್ದಿದೆಯಾ ಅದೇ ಸ್ಥಳದಲ್ಲಿ ಎದ್ದೇಳಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಒಬ್ಬರೇ ಚಪ್ಪಾಳೆ ಹೊಡೆದ್ರೆ ನಿಮ್ಗೆ ಸಂತೋಷ ಆಗಲಿಲ್ವಾ? ಜೋರಾದ ಚಪ್ಪಾಳೆಯಿಂದ ಸೈತಾನನ ಓಡಿಸೋಣ. ಹಲ್ಲೆಲೂಯಾ. ಪುನರ್ನಿರ್ಮಾಣ ಆಯಿತು. ಹೊಸ ಒಡಂಬಡಿಕೆಯ ಸಮಯ ಬಂತು. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ 4 ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಏನಿದೆ ಸಂಡೇ ಕ್ಲಾಸ್ ತಗೊಂತದನ? ಮತ್ತಾಯ, ಮಾರ್ಕ, ಲೂಕದಲ್ಲಿ ಯೇಸು ಸ್ವಾಮಿ ಅರಸನಂತೆ ಪ್ರವೇಶಿಸಿದ್ದು ಅಂತೇಳಿ ಇದೆ. ಅದು ಯಾವಾಗ ಆತ ಕತ್ತೆಯ ಮೇಲೆ ಎಂಟರ್ ಆಗ್ತಾನೆ, ಅದಾದಮೇಲೆ ಮುಗಿದ ಮೇಲೆ ಆತ ನೆಕ್ಸ್ಟ್ ಶಿಲುಬೆ ಯಾತ್ರೆಗೆ ಹೋಗ್ತಾನೆ. ಆ ಪಾರ್ಟಲ್ಲಿ ಬರೆದಿದ್ದಾರೆ. ಯೋಹಾನ ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ಆತನ ದೇವಾಲಯಕ್ಕೆ ಬಂದ ಅಂತ ಬರೆದಾನೆ. ಒಟ್ಟು 2 ಸಿಚುವೇಶನ್ಸ್ ಅಲ್ಲಿ ಯೇಸು ಸ್ವಾಮಿ ಯೆರೂಸಲೇಮನ್ನ ದೇವಾಲಯವನ್ನು ಪ್ರವೇಶ ಮಾಡ್ತಾನೆ. ಈಗ ಯೇಸು ಅದು ಹೆಂಗೆ ಬಂದ ನಮಗೆ ಅವೆಲ್ಲ ಡೀಟೇಲ್ಸ್ ಬೇಕಾಗಿಲ್ಲ. ಈಗ ಯೇಸು ಸ್ವಾಮಿ ದೇವಾಲಯ ಪ್ರವೇಶ ಮಾಡಿ, ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾವು ಆರಾಧನೆ ಮಾಡುವಾಗ ಒಂದು ವೇಳೆ ದೇವರು ಎಂಟ್ರಿ ಕೊಟ್ರೆ ಅಂತ ಹೇಳಿದೆ ಒಂದು ಮಾತು. ಅಲ್ಲಿ ಆರಾಧನೆ ನಡೀತಾ ಇದೆ, ದೊಡ್ಡ ಹಬ್ಬ. ಯೇಸು ಸ್ವಾಮಿ ತನ್ನ 12 ಮಂದಿ ಶಿಷ್ಯರೊಟ್ಟಿಗೆ ಹೋದಾಗ ದೊಡ್ಡ ಹಬ್ಬ, ಲಕ್ಷಾನುಗಟ್ಟಲೆ ಜನ ಬಂದಿದ್ದಾರೆ, ಯಜ್ಞ ಹೋಮಗಳು ನಡೀತಾ ಇದ್ದಾವೆ, ಹಬ್ಬದ ಆಚರಣೆ ವಿಜೃಂಭಣೆ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ, ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ವರ್ಷಕ್ಕೊಂದು ಸಲ ಚದರಿ ಹೋದಂಥ ಎಲ್ಲ ಇಸ್ರಾಯೇಲರು ಆಯಾ ದೇಶಗಳಿಂದ ಮತ್ತೆ ವಾಪಸ್ ತಮ್ಮ ದೇಶಕ್ಕೆ ಬರಬೇಕು. ಬಂದು ಕುಟುಂಬದ ಯಜಮಾನ ತನ್ನ ಕುಟುಂಬದ ಪಾಪ ಪ್ರಾಯಶ್ಚಿತ್ತವಾಗಿ, ಪಾಪಕ್ಕೆ ವಿಮೋಚನೆಗೋಸ್ಕರ ವರ್ಷಕ್ಕೊಂದು ಸಲ ತನ್ನ ಕುಟುಂಬದ ಜೊತೆಗೆ ದೇವರ ಆಲಯಕ್ಕೆ ಬಂದು ಅವನವನ ದುಡ್ಡಿನ ವ್ಯವಸ್ಥೆಗೆ ಅನುಗುಣವಾಗಿ ಅತೀ ಬಡವನಾಗಿದ್ದರೆ ಒಂದು ಜೋಡಿ ಬೆಳವ ಪಕ್ಷಿ ಅಥವಾ ಒಂದು ಬರ್ಡ್ ಫೌಲ್, ಒಂದು ಪಾರಿವಾಳ ಅನ್ಕೊಳ್ಳೋಣ, ಒಂದು ಜೋಡಿ ಪಕ್ಷಿ ತಂದು ಅವನು ಮಹಾಯಾಜಕನಿಗೆ ಕೊಟ್ಟು, ಸಾರ್ ನನ್ನ ಕುಟುಂಬದ ಪರವಾಗಿ ನೀವು ಯಜ್ಞ ಸಮರ್ಪಿಸಿ ನಮಗೂ ಸಹ ಪ್ರೇಯರ್ ಮಾಡ್ರಿ ಅಂತ ಪ್ರೇಯರ್ ಮಾಡಿಸಿ ಆಮೇಲೆ ಹಬ್ಬದ ಊಟ ಮಾಡ್ಕೊಂಡು ಅವ್ರು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾರೆ. ಇನ್ನೂ ಸ್ವಲ್ಪ ಸ್ಥಿತಿವಂತನಾಗಿದ್ದರೆ ಅವನು ಒಂದು ಕುರಿಮರಿ ತಗೊಂಡ್ಬರ್ತಾನೆ, ಅದನ್ನು ಕೊಟ್ಟು ಯಜ್ಞ ಸಮರ್ಪಿಸಿ ಅವನು ಹಬ್ಬ ಮಾಡ್ಕೊಂಡು ಹೋಗ್ತಾನೆ. ಇನ್ನೂ ಸ್ವಲ್ಪ ಸ್ಥಿತಿವಂತನಾದರೆ ಹೋತ ಮರಿ, ಹೋತ ಗೊತ್ತಲ್ಲ, ಆಡಲ್ಲ, ಹೋತ ಏನು ಹೇಳ್ತಾರೆ ಅದನ್ನು, ಟಗರಲ್ಲ, ಹೋತ, ಎತ್ತು, ಆಕಳಲ್ಲ, ಎತ್ತು, ಗಂಡು, ಹೋಗ್ಲಿ ಬಿಡ್ರಿ, ದೊಡ್ಡದು ಸೈಜ್, ಹೋತ ಮರಿ. ಹೋತ ಅಂದರೆ ಎತ್ತು ಗಂಡುದು. ಆ ಮರಿನ ತಗೊಂಬಂದು ಅಂಬ, ಅಂಬ, ಗಂಡು ಅಂಬ, ಓಕೆ, ಅದನ್ನು ಅವರವರ ದುಡ್ಡಿಗೆ ಪರಿಸ್ಥಿತಿ ಅನುಗುಣವಾಗಿ ಬಂದು ಯಜ್ಞ ಸಮರ್ಪಿಸಿ ಹೋಗಬೇಕು. ಅದೇ ರೀತಿ ಇಸ್ರಾಯೇಲರು ಬೇರೆ 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 ದೇಶಗಳಿಂದ ಬಂದು
ದೊಡ್ಡ ಹಬ್ಬ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಯೇಸು ಸ್ವಾಮಿ ದೇವಾಲಯ ಪ್ರವೇಶ ಮಾಡ್ತಾನೆ. ನಾನಾಗಿದ್ದರೆ ವಾವ್ ಅಂತ ಇದ್ದೆ. ದೇವರು ವಾವ್ ಅಂದಿಲ್ಲ, ಬಾವ್ ಅಂದ. ಸಿಟ್ಟು ಬಂತು ಅದನ್ನ ಅಲ್ಲಿ ನೋಡಿ. ಅಲ್ಲಿ ಏನೋ ಹಗ್ಗ ಸೆಣಬು ತಗೊಂಡು ಒಂದು ಕೊರಡೆ ಚಾಟಿ ಮಾಡಿಕೊಂಡು ರಪ್ಪ 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 ಸತ್ತನ ಬದುಕಿದಂತೆ ಎಲ್ಲರನ್ನ ಒಡೆದು ಓಡಿಸಿದ. ಯಾರನ್ನ ಗೊತ್ತಾ? ಹಬ್ಬ ಮಾಡೋರ್ನಲ್ಲ, ಆ ಹೊರಗಡೆ ಕೂತ್ಕೊಂಡು ಆ ಕುರಿಗಳು ಪಕ್ಷಿಗಳನ್ನ ಮಾರಾಟ ಮಾಡ್ತಾರಲ್ಲ, ಹೋತ ಮರಿಗಳನ್ನ, ಅವ್ರ ಗಲ್ಲ ಪೆಟ್ಟಿಗೆ ಎಲ್ಲ ಕೆಳಗೆ ಬಿಸಾಕಿ ದುಡ್ಡೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗ್ತಿರಲ್ಲ, ಒಡೆದು 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 ಓಡಿಸಿದ. ಯಾರ ಏನು ಇಷ್ಟೊತ್ತು ಬೇಯಿಸಿದ್ನಲ್ಲ ಯಪ್ಪ, ಒಳಗೊಯ್ಕೊಳ್ಳಿ ಏನಾಯಿತು? ಗಾಬರಿ ಆದರು. ಹೊರ ನೋಟಕ್ಕೆ ಯೇಸು ಸ್ವಾಮಿ ಅಲ್ಲಿ ನಡೆಯುವಂಥ ಹಬ್ಬಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಜನ ಮೋಶೆ ಧರ್ಮಶಾಸ್ತ್ರ ಪ್ರಕಾರ ಹಬ್ಬ ಮಾಡ್ತಾ ಇದ್ದಾರೆ, ಬಹಳ ಒಳ್ಳೆಯದು, ದೇವರ ಹಬ್ಬ ಮಾಡ್ತಾ ಇದ್ದಾರೆ ಅವರು. ಅದು ಯೇಸು ಸ್ವಾಮಿಗೆ ಸಿಟ್ಟು ಬಂದತ್ತೆ. ನನ್ನ ನೋಟ ನಿಮ್ಮ ನೋಟದಂತಲ್ಲ, ನನ್ನ ತೀರ್ಪು ನಿಮ್ಮ ತೀರ್ಪಿನಂತಲ್ಲ, ನನ್ನ ಅಳತೆಯೇ ಬೇರೆ, ನಿಮ್ಮ ಅಳತೆಯೇ ಬೇರೆ. ಹೊರನೋಟಕ್ಕೆ ನಾವೆಲ್ಲರೂ ಆತ್ಮ ಪರವಶರಾಗಿ ನಾವು ಮಾಡ್ತಾ ಇದ್ದೀವಿ. ಆದರೆ ದೇವರು ಎಂಟ್ರಾದಾಗ ಲೋಕ ನೋಡಿ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ನೋಡ್ರಿ ಅಂತ ಅನ್ನೋದು ಬೇರೆ, ಯೇಸು ಸ್ವಾಮಿ ಟಾರ್ಚ್ ಹಾಕಿ ನಮ್ಮನ್ನು ನೋಡೋದೇ ಬೇರೆ. ಅರ್ಥ ಆಗ್ತಿದ್ದೇನೆ ಹೇಳೋದು ನಿಮಗೆ? ಯಾಕೆ ಸ್ವಾಮಿ ಇಲ್ಲಿ ಹೊರಗಡೆ ಪಾಪ ಈ ಹಬ್ಬ ಮಾಡೋಕ್ಕೆ ಜನರು ಎಲ್ಲ ಮಾರಾಟ ಮಾಡಿ ಅವ್ರನ್ನೆಲ್ಲ ಹೊಡೆದು ಬಿಸಾಕಬೇಕು? ತಂದು ಏನು ಅಂಗಡಿ ಇಟ್ಕೋಬೇಕಂತಿದ್ನ? ಇಲ್ಲ. ಅಲ್ಲಿ ಏನಾಗ್ತಾ ಇತ್ತು? ಈಗ ಒಬ್ಬ ಒಂದು ದೇಶದಿಂದ ಬರ್ತಾನೆ ಅಂದರೆ ಆ ದೇಶದ ದುಡ್ಡು ಈ ದೇಶದಲ್ಲಿ ನಡೆಯಲ್ಲ, ಈ ದೇಶದ ದುಡ್ಡು ಕನ್ವರ್ಟ್ ಮಾಡ್ಕೋಬೇಕು. ಈಗ ಅನೀಶ್ ಇಂಗ್ಲೆಂಡ್ನಾಗೆ ನಾನು ಕಳಿಸ್ಬಿಡ್ತೀನಿ ಇಂಗ್ಲೆಂಡಿಗೆ ನಿನ್ನೆ. ಈಗ ಆ ದೇಶದ ಕರೆನ್ಸಿ ತೆಗೆದು ಈ ದೇಶ ತಗೊಂಡ್ರೆ ಮಾತ್ರ ಅನೀಶ್ ಬಂದು ಇಲ್ಲಿ ಪಾರಿವಾಳನೋ ಹೋತ ಮರಿನೋ ಅಥವಾ ಕುರಿ ಮರಿ ತಗೊಂಡು ಹಬ್ಬ ಮಾಡೋಕ್ಕೆ ಸಾಧ್ಯ. ಹಂಗೆ ಬಂದಾಗ ಏನು ಮಾಡ್ತಾರೆ, ಇಲ್ಲಿ ಆ ಮನಿ ಎಕ್ಸ್ಚೇಂಜ್ ಮಾಡೋರು ಇರ್ತಾರಲ್ಲ, ಆ ದೇಶದ ದುಡ್ಡು ತೊಗೊಂಡು ಈ ದೇಶ ಕೊಡೋರು, ಅವ್ರೇನು ಮಾಡ್ತಾರೆ, ಈಗ ಆತ 100 ರೂಪಾಯಿ ಕೊಟ್ಟರೆ ಈ ಲೆಕ್ಕಾಚಾರ ಕರೆಕ್ಟ್ ಲೆಕ್ಕಾಚಾರ ಪ್ರಕಾರ 80 ರೂಪಾಯಿ ವಾಪಸ್ ಕೊಡ್ಬೇಕು. ಈಗ ನಾನೇ ವ್ಯಾಪಾರಿ, ಆತ ಬಂದು ನನಗೆ 100 ರೂಪಾಯಿ ಕೊಡ್ತಾನೆ ಅವ್ರ ದೇಶದ್ದು, ನಾನು ಆತನಿಗೆ 80 ರೂಪಾಯಿ, ಯಾಕಂದ್ರೆ ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ, ನನಗೆ ಕಮಿಷನ್. 80 ರೂಪಾಯಿ ವಾಪಸ್ ಕೊಟ್ಟರೆ 80 ರೂಪಾಯಿಲಿ ಆತ ಏನಿದೆ ವ್ಯಾಪಾರ ಮಾಡ್ಕೊಂಡು ಸಂತೆ ಮಾಡ್ಕೊಂಡು ಬಂದು ಹಬ್ಬ ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ಇಲ್ಲಿರುವಂಥ ಎಲ್ಲ ವ್ಯಾಪಾರಿಗಳು, ಅಲ್ಲಿರುವಂಥ ಮಹಾಯಾಜಕರು, ಪರಿಸರ ಸದ್ದುಕಾರರಿಗೆ ಮ್ಯಾಚ್ ಫಿಕ್ಸಿಂಗ್ ಐತೆ, ಕಮಿಷನ್ ಏಜೆಂಟ್. ಸೊ ಆತ 100 ರೂಪಾಯಿ ತಂದು ಕೊಟ್ಟರೆ ನಾನೇನಂತೀನಿ, ಲೇತಮ್ಮ ನಾನು ನಿನಗೆ ಕೊಡೋದು 50 ರೂಪಾಯಿ ನೋಡಷ್ಟೇ, ಹೆಚ್ಚು ಕಡಿಮೆ ಮಾತ್ರ 40 ರೂಪಾಯಿ ಕೊಡ್ತೀವಿ. ಅಲ್ಲಣ್ಣ ಮತ್ತು ಇವರು ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಅಶೋ ಅಂತ ನಾವೆಲ್ಲ ಇಟ್ಬಿಡು ಸೈಡ್ಗಿಡು. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಇಲ್ಲ, ಅಕಾರ್ಡಿಂಗ್ ಇಲ್ಲ, ನಮ್ಮ ರೂಲೇ, ನಾನು ಚೊಪ್ಪಿದ್ದೆ ವಾಕ್ಯಂ ಅಂತೆ. 100 ರೂಪಾಯಿ ಕೊಡು, 60 ರೂಪಾಯಿ ತಗೊಂಡು ಸುಮ್ಮನೆ ಹೋಗಷ್ಟೇ. ಬೇಡ ಬಿಡಪ್ಪ, ಆ ಅಂಗಡಿ ಹೋಗ್ತೀನಿ, ಹೋಗು. ಅಲ್ಲಿ ಕೂಡ ಇದೇ ಸೇಮ್ ವ್ಯಾಪಾರ, ಎಲ್ಲ ಅಣ್ಣ ತಮ್ಮರೆಲ್ಲ, ಮಾವ ಬಸ್ಯ ಎಲ್ಲ ಅವರೇ ಕುಂತಾರೆ. ಇವನೇನು ಮಾಡ್ತಾರೆ ಪಾಪ, ಏನೋ ಬಂದಿನ ಬಿಡಪ್ಪ ಹಾಳ ಹೋಗ್ಲಿ ಅಂತೇಳಿ ಮತ್ತೆ 100 ರೂಪಾಯಿ ಕೊಟ್ಟು 60 ರೂಪಾಯಿ ತಗೊಂಡು ಎಟ್ಲ ಅನ್ಕಂತ ಹೋಗಿ ಹಬ್ಬ ಮಾಡ್ಕೊಂಡು ಹೋಗ್ತಾನೆ. ಅಂಥ ವ್ಯಾಪಾರ ಕಮಿಷನ್ ಏಜೆಂಟ್ಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ವ್ಯಾಪಾರ ಏನೈತೆ, ಏನೋ ಭಾಳ ಬೆರಕಿ, ನಮ್ಮ ಅಣ್ಣಗೆ ಹಿಂಗೆ ಮೋಸ ಮಾಡಿದ್ರು ಅಂತ ಬರ್ತಾ ಬರ್ತಾ ಸಂಕದಾಗ ಒಂದು ಕೋಳಿ ಮರಿ ಇಟ್ಕೊಂಡ್ ಬರ್ತಾನೆ. ಇಲ್ಲಿ ಕೊಣಕೊಂಡ್ರಲ್ಲ ಪೀಕಲಾಟ, ಬೇಡ ನಂದು ದೀರಮ್ಸ್ ಅಂತಾಗಿರಲಿ ಅಂತೇಳಿ ಮನೆ ಹತ್ರ ಅಪ್ಪ ಒಂದು ಜೋಡಿ ರೆಡಿ ಮಾಡಿಸಿರು ಅಂತ ಫೋನ್ ಮಾಡಿ ನಾನು ಫ್ಲೈಟ್ ಇಳಿದು ಬರ್ತೀನಿ ಅಂತ ಬೆಳವ ಪಕ್ಷಿ ಜೋರ್ಮ ಇಟ್ಕೊಂಡ್ ಬರ್ತಾನೆ. ಬಂದು ಮಹಾಯಾಜಕರೇ ನನ್ನ ಕುಟುಂಬದ ಪರವಾಗಿ ಯಜ್ಞ ಅಂದ್ರೆ ಆತ ಇಸ್ಕೊಂಡು ಹಿಂಗೆ ನೋಡ್ತಾನೆ. ಹೊರಗಡೆ ಮಾರಾಟ ಮಾಡಿದ ಸೀಲ್ ಇಲ್ಲ, ಇಲ್ಲಿ ಹೊರಗಡೆ ಕೊಣಕೊಂಬಂದಿಲ್ಲ, ಈತ ಕಮಿಷನ್ ಬರಂಗಿಲ್ಲ. ತಮ್ಮ ಇದು ಯಾಕೋ ಕಾವು ಅಂತಲ್ಲ, ಕುಹು ಕುಹು ಅನ್ಬೋಲ್ದಲ್ಲ, ಇದು ಮ್ಯಾ ಅನ್ಬೋಲ್ದು ಮೇವ್ ಅಂತದಲ್ಲ, ಇದು ಅಲ್ಲ ಸರ್, ಒಳ್ಳೇದು ಸರ್, ನಾನು ಒಳ್ಳೇದೇ, ನಾನು ಇಲ್ಲ ನಂಗಿಲ್ಲ, ಇಲ್ಲೆಲ್ಲ ನಾವು ಹೋಗಿ ಕೊಣಕಂಬ. ಅಲ್ಲ ಸರ್, ಬಳ್ಳಾರಿದಲ್ಲ, ಇಲ್ಲೆಲ್ಲ ಕೊಣಕಂಬ, ಅಡಾಪಾವಿ ಅಂತ ಮತ್ತೀತ ಹೋಗಿ ಅದೇ ಮತ್ತೆ ವ್ಯಾಪಾರ ಚೌರ ಹೊಡ್ಸ್ಕೊಂಡು ಮತ್ತೆ 100 ರೂಪಾಯಿ ತಗೊಂಡು ಮತ್ತೆ ಬಂದು ಅಂತೇಳಿ ಹಬ್ಬ ಮಾಡ್ಕೊಂಡು ಹೋಗ್ತಾನೆ. ಈ ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇತ್ತು. ಅರ್ಥ ಆಗ್ತದೆ ಹೇಳಿದ್ ನಿಮಗೆ? ಹೊರನೋಟಕ್ಕೆ ದೊಡ್ಡ ಹಬ್ಬ, ಜನರೆಲ್ಲ ವಿಜೃಂಭಣೆಯಿಂದ ಹಬ್ಬ ಮಾಡ್ತಾ ಇದ್ದಾರೆ, ಹೊರಗಡೆ ವ್ಯಾಪಾರಸ್ಥರೆಲ್ಲ ಬೇರೆ ದೇಶದಿಂದ ಬರೋರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ನೋಡುವಾಗ ಅಲ್ಲಿರುವಂಥ ಅವ್ಯವಹಾರ ಗುರುತಿಸಿದ್ದ. ದೇವರ ಹೆಸರಿನಲ್ಲಿ ದಗ, ಮೋಸ, ವಂಚನೆ. ಆತ ಅವ್ರನ್ನೆಲ್ಲ ಹೊಡೆದು ಓಡ್ಸಕ್ಕೆ ಏನು ಹೇಳ್ದೆ ಗೊತ್ತಾ? ತಂದೆಯ ಮನೆಯನ್ನು ನೀವು
ಕಳ್ಳರ ಗವಿಯಾಗಿ ಮಾಡಿದ್ದೀರಿ. ತಂದೆಯ ಮನೆಯನ್ನು ನೀವು ಕಳ್ಳರ ಗವಿಯ. ಆವಾಗ ನಾನು ಮೊದಲು ಕೇಳಿದ ಯಾವಾಗ ಅಂತ ಕೇಳಿದ್ನಲ್ಲ, ಆವಾಗ ಶಿಷ್ಯರಿಗೆ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಆಲಯದ ಅಭಿಮಾನವು ನನ್ನನ್ನು ದಹಿಸುತ್ತದೆ ಅಂತ ಹೇಳಿದ ಮಾತು ಜ್ಞಾಪಕ ಬಂತಂತ. ఆడాడ అప్పుడు చెప్పిండు అయ్యా అయిప ఇప్పుడు కరెక్ట్ అయింది చూడు. హల్లెలూయా. ಯೇಸು ಸ್ವಾಮಿ ಅಲ್ಲಿರುವಂಥ ಆತ ನೋಡುವಂಥ ಪರ್ಸ್ಪೆಕ್ಟಿವೇ ಬೇರೆ, ನಾವು ನೋಡುವಂಥ ದೃಷ್ಟಿಕೋನವೇ ಬೇರೆ. ಇವತ್ತು ಸ್ವಾಮಿ ಬಂದು ನಮ್ಮ ಹೃದಯದಲ್ಲಿ ಟಾರ್ಚ್ ಹಾಕಿ ನಮ್ಮನ್ನು ನೋಡಿದಾಗ ಕೊರಡೆ ತಗೊಳ್ತಾನ ಅಥವಾ ನನ್ನ ಮಗ ಅಂತ ಅಪ್ಕೊಳ್ತಾನ? ಇವತ್ತು ನಿನ್ನ ಹೃದಯದಲ್ಲಿ ನಡೀತಿರ್ತಕ್ಕಂಥ ವ್ಯಾಪಾರ ಯಾವುದು? ಮೇಲ್ನೋಟಕ್ಕೆ ವಿ ಆರ್ ಆಲ್ ಸೂಪರ್, ಬಹಳ ಭಕ್ತರು ನಾವು. ಇನ್ನೇನು ಪರಲೋಕಕ್ಕೆ 2 ಸ್ಟೆಪ್ಸ್ ಕಡಿಮೆ ಅಷ್ಟೇ ನಮಗೆ ಸ್ವರ್ಗಕ್ಕೆ, ಅಷ್ಟು ಪ್ಯೂರಾಗಿ ಕಾಣ್ತೀವಿ ನಾವು. ಭಯಂಕರ ಆ್ಯಕ್ಟಿಂಗ್ ನಮ್ಮದು, ಎರ್ರಬಿರಿ ಆ್ಯಕ್ಟಿಂಗ್. ಮತ್ತು ಆ ರೇಂಜಲ್ಲ, ಎಂಥ ರೇಂಜಲ್ಲೇ ಮಾಡ್ತೀವಿ. ಆದರೆ ದೇವರು ನಮ್ಮನ್ನು ನೋಡುವಾಗ, ಆತನ ನಮ್ಮನ್ನು ಇಂಟ್ರಾಸ್ಪೆಕ್ಟ್ ಮಾಡುವಾಗ, ನಮ್ಮನ್ನು ಪರಿಶೋಧಿಸಿ ನೋಡುವಾಗ ನಾನು ಎಲ್ಲಿ ನಿಂತ್ಕೊಳ್ತೀನಿ? ಲೋಕದ ವ್ಯಾಪಾರ ನನ್ನ ನಡೀತಾ ಇದೆಯಾ? ಅಹಂ, ನಾನು, ನನ್ನದು, ನಂದೇ, ನನ್ನಂಥವ್ರು ಯಾರು ಇಲ್ಲ, ನನ್ನಷ್ಟು ಜ್ಞಾನ ಯಾರಿಗಿಲ್ಲ, ನನ್ನಂಥ ಟ್ಯಾಲೆಂಟ್ ಯಾರಿಗಿಲ್ಲ, ನನಗಿರುವಂಥ ಭಕ್ತಿ ಯಾರಿಗಿಲ್ಲ, ನಾನು ಈ ಚರ್ಚಿಗೆ ಸೇವೆ ಮಾಡುವಂಥದ್ದು ಯಾರು ನಾನು 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 ಅವಳಂಗೆ ಇವನಿಂಗೆ 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 ಇವನಿಂಗೆ. ಸ್ವಾಮಿ ನಮ್ಮನ್ನು ನೋಡುವಾಗ ನಾನು ಎಲ್ಲಿ ನಿಂತ್ಕೊಳ್ತಾ ಇದ್ದೀನಿ? ಆತನ ತ್ರಾಸು ತೂಕದ ಮೇಲೆ, ತಟ್ಟೆಯ ಮೇಲೆ ನಾನು ಎಲ್ಲಿ ನಿಂತ್ಕೊಳ್ತಾ ಇದ್ದೀನಿ? ಅದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬಂದಿದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಸಂಪ್ರದಾಯದ ಪ್ರಕಾರ ಮಾಡ್ತಾ ಇದ್ದೀವ, ಸಂಪ್ರದಾಯದ ಪ್ರಕಾರ ಭಕ್ತಿ ವೇಷ ಹಾಕೊತಾ ಇದ್ದೀವ, ಸಂಪ್ರದಾಯ ಪ್ರಕಾರ ಕಾಣಿಕೆ ಹಾಕ್ತಾ ಇದ್ದೀವ, ಸಂಪ್ರದಾಯದ ಪ್ರಕಾರ ಚರ್ಚ್ ಸೇವೆ ಮಾಡ್ತಾ ಇದ್ದೀವ, ಸಂಪ್ರದಾಯ ಪ್ರಕಾರ ಚರ್ಚ್ ಬಿಲ್ಡಿಂಗ್ ಕೊಡ್ತಾ ಇದ್ದೀವ. ಸ್ವಾಮಿ ನಮ್ಮ ಒಳಗಿನ ದೃಶ್ಯವನ್ನು ನೋಡ್ತಾನೆ. ಇವತ್ತು ಸ್ವಾಮಿ ನಿನ್ನ ಹೃದಯವನ್ನು ಪ್ರವೇಶಿಸುವಾಗ, ಆ ಹೆಣ್ಮಗಳು ಪ್ರವೇಶ ಮಾಡಿದ್ಲು, ಜನರು ಆಕೆಯನ್ನು ನೋಡಿದಂಥ ದೃಷ್ಟಿನೇ ಬೇರೆ, ಆದರೆ ನನ್ನ ಯೇಸು ಆಕೆಯನ್ನು ನೋಡಿದಂಥ ದೃಷ್ಟಿನೇ ಬೇರೆ. ನಿನ್ನ ಆರಾಧನೆ ಆಕೆಯ ಆರಾಧನೆ ಅಂತಿದ್ರೆ ದೇವ್ರ ನಾಮಕ್ಕೆ ಸ್ತೋತ್ರ. ಜಕ್ಕಾಯ ಚೀಫ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆತ. ಯೇಸು ಸ್ವಾಮಿ ಬರ್ತಾ ಅಂತ ಗೊತ್ತಾಯ್ತು, ರೋಲ್ಸ್ ರಾಯ್ಸ ಮರ್ಸಿಡೀಸ್ ಬೆಂಜ ಸರ್ರ ಅಂತ ತಗೊಂಬಂದ, ಅಲ್ಲಿ ಇಟ್ಟುಬಿಟ್ಟು ಬಡ 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 ಒಂದು ಗಿಡ ಹತ್ತಿಬಿಟ್ಟ. ಅಂದ್ರೆ ಡ್ರೈವರ್ ಅವರೆಲ್ಲ ಏನು ಬಾಸ್ ನೋಡಿ, ಚೀಫ್ IAS ಆಫೀಸರ್ ಬಂದು ಗಿಡ ಹತ್ತಿರಿ ಯಾರೇನಂತ ಗಾಬರಿ ಆಗ್ತಾರೆ. ಹತ್ತಿಬಿಟ್ಟಾನ. ಬಹಳ ಜನಕ್ಕೆ ಗೊತ್ತಾಗಿಲ್ಲ. ಕ್ರೌಡಲ್ಲಿ ಯೇಸು ಸ್ವಾಮಿ ಇದ್ದಾನೆ, ಅಥವಾ ಸುಮ್ಮನೆ ಬಂದ ಅಲ್ಲಿ ಗಿಡ ಕೆಳಗೆ ಬಂದು ಸುಮ್ಮನೆ ನಿಂತ್ಕೊಂಡ. ಪಾಪ ಪಾಪ ಸ್ವಾಮಿ ಗಾಳಿ ಹಾಕೋರು ಯಾರೋ, ನೀರು ಕೊಡೋರು ಯಾರು? ಸ್ವಾಮಿ ಸುಸ್ತಾಗಿಲ್ಲ, ನೀರಡಿಕೆ ಆಗಿಲ್ಲ. ಜಕ್ಕಾಯ ಕೆಳಗಿಳಿದು ಬಾ. ಯಾರು ಹೇಳಿದ್ರು ಸ್ವಾಮಿಗೆ ಜಕ್ಕಾಯ ಕೆಳಗಿಳಿದು ಬಾ ಅಂತೇಳಿ? ಆತಗೆ ಏನನ್ನ ಗೂಗಲ್ ಮ್ಯಾಪಲ್ಲಿ ಬಂದು ಎಡಕ್ಕೆ ತಿರುಗಿ 100 ಮೀಟರ್ ಬಲಕ್ಕೆ ತಿರುಗಿ ಅಂತ ಬಂದು ಸ್ಟಾಪ್ ಆಯ್ತಲ್ಲ, ನನ್ನ ಗೂಗಲ್ ಅಮ್ಮ ಏನು ಹೇಳಿದ್ಲ? ಇಲ್ಲ. ನನ್ನ ಯೇಸುವಿಗೆ ಗೊತ್ತು ನಾನು ಯಾವ ರೇಂಜಲ್ಲಿ ಬಂದು ಎಲ್ಲಿ ನಿಂತಿದ್ದೀನಿ ಆಲಯದಲ್ಲಿ ಅಂತ. ಸೀದಾ ನೋಡ್ದ, ಏನು ಸ್ವಾಮಿ ಮೇಲೆ ನೋಡ್ತಾ ಕುತ್ಕೆ ನೋವಾಗತ್ತಾ? ಯೋಗಾಸನ ಮಾಡ್ತದಾನ ಆತ? ಪತಂಜಲಿ ಬಿಸ್ಕೆಟ್ ಅಂತ ತಿಂದಾನ? ಹಿಂಗೆ ಮಾಡಕತ್ತ ನೋಡ್ತಾನೆ. ಜಕ್ಕಾಯನೇ ಕೆಳಗಿಳಿದು ಬಾ. ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಆತ ಇನ್ವಿಟೇಷನ್ ಕಾರ್ಡ್ ಹಾಕಿದ್ನ ಸ್ವಾಮಿ, ನನ್ನ ಮೈಂಟಿಗೆ ವಸ್ತಾವ ಅಂತ ಕೇಳಿದ್ನ? ಬ್ರೇಕ್ಫಾಸ್ಟಿಗೆ ಮೈಂಟಿಗೆ ಇಲ್ಲ. ಒಂದು ಸ್ಟೆಪ್ ತಗೊಂಡ ಯೇಸು ಸ್ವಾಮಿ ನೋಡಬೇಕು. ಏನೋ ಬಹಳ ಕೇಳಿಸ್ಕೊಂಡೆ ಆ ಮನುಷ್ಯನ ಬಗ್ಗೆ, ಬಹಳ ಒಳ್ಳೆಯನಂತೆ, ಬಹಳ 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 ನಾನು ಪಾಪಿ, ನನ್ನಂತೂ ಆತ ಹೋಗಾಗುತ್ತೋ ಇಲ್ಲೋ ಅಂತ ಅಷ್ಟು ದೂರ ನಿಂತ್ಕೊಂಡೇ. ಆ ಒಳಗಿನ ಒಂದು ಮನೋಭಾವ ಇದೆಯಲ್ಲ, ಅದು ಸ್ವಾಮಿಗೆ ಅರ್ಥ ಆಯಿತು. ಜಕ್ಕಾಯನ್ನೇ ಕೂಡಲೇ ವೇಟ್ ಮಾಡಬೇಡ, ಸಾಯಂಕಾಲ ಇಲ್ಲ, ಇಪ್ಪಡೇ ನಾನು ನಿಮ್ಮ ಮನೆಗೆ ಬರ್ತೀನಿ. ಈ ಹೊತ್ತು ಈ ಮನೆಗೆ ಏನಾಯಿತು? ಅದು ಕೇಳಿದ್ನ ಸ್ವಾಮಿ ರಕ್ಷಣೆ ಕೊಡು? ಇಲ್ಲ, ರಕ್ಷಣೆ ಆಯ್ತಷ್ಟೇ. ಪಟ 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 ಒಂದು ಬ್ಯಾಲೆನ್ಸ್ ಶೀಟ್ ಓಪನ್, ಫಾರ್ಮ್ ನಂಬರ್ 16 ಓಪನ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ ಪೇಪರ್. ಸ್ವಾಮಿ ನಾನೇನಾದರೂ ಹಂಗೆ ತಗೊಂಡಿದ್ದೆ, ಹಿಂಗೆ ತಗೊಂಡಿದ್ದೆ, ಆ ಟೈಪು ಈ ಟೈಪ್ ಕಲೆಕ್ಟ್ ಮಾಡಿದ್ರೆ 4 ಟೈಮ್ಸ್ ವಾಪಸ್ ಕೊಡ್ತದೆ. ಸ್ವಾಮಿ ಹೇಳಿದ್ನ, ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡು, ನೀನೇನು ಅಕ್ರಮವಾಗಿ ಸಂಪಾದನೆ ಮಾಡಿಯಾ, ಟೇಬಲ್ ಕೆಳಗೆ ತಗೊಂಡಿಯಾ, ಟೇಬಲ್ ಒಳಗೆ ತಗೊಂಡಿಯಾ, ಇನ್ಕಮ್ ಟ್ಯಾಕ್ಸ್ ಸರಿಯಾಗಿ ಫೈಲ್ ಮಾಡಿಲ್ಲ. ಸ್ವಾಮಿ ಏನು ಹೇಳಿದ್ನ? ಏನೂ ಹೇಳಿಲ್ಲ. ಯಾವಾಗ ಯೇಸು ಸ್ವಾಮಿಯ ಮನೆ ಪ್ರವೇಶ ಮಾಡಿದ್ನೋ ಅವನಲ್ಲಿ ಪರಿವರ್ತನೆ ಆಯಿತು. 4ರಷ್ಟು ವಾಪಸ್ ಕೊಡ್ತೀನಿ ಸ್ವಾಮಿ ಬಡವರಿಗೆ. ಅದು ನಿಜವಾದ ಆರಾಧನೆ. 12 ಮಂದಿ ಜೊತೆಗೆ ಅದು ಯೇಸು ಜೊತೆ ಊಟ ಮಾಡ್ತಿದ್ರು, ಓಡಾಡ್ತಿದ್ರು.
12 ಮಂದಿ ಶಿಷ್ಯರು ಅದ ನೀರ ಮೇಲೆ ನಡೆದ್ರೆ ದೆವ್ವ ಅಂದರು. ಇವ್ರು ಏನೂ ಮಾಡಿಲ್ಲ, ಒಳಗಡೆ ಬದಲಾವಣೆ ಆಯಿತು. ಯೇಸು ಸ್ವಾಮಿ ಅಂದ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಈಕೆ ಬಹಳ ಶ್ರೇಷ್ಠವಾದ ವಿಷಯ ಮಾಡಿದ್ಲು. ನನ್ನ ಮರಣದ ನಂತರ ನಡೆಯುವಂಥ ಎಲ್ಲ ಕ್ರಿಯೆಗಳನ್ನು ಆಕೆ ಸೂಚಕವಾಗಿ ಪ್ರೊಫೆಟಿಕ್ ವರ್ಕ್ ಯೇಸು ಸ್ವಾಮಿ ಆಕೆ ಕೊಟ್ಟ. ಇವತ್ತು ಸ್ವಾಮಿ ನಿನ್ನನ್ನು ನೋಡ್ತಾನೆ. ಯಾವ ಮನೋಭಾವನೆಯಿಂದ ಬಂದಿದೆಯಾ, ಯಾವ ಆಟಿಟ್ಯೂಡಿಂದ ಬಂದಿದೆಯಾ, ನಿನ್ನ ಮನಸ್ಸಲ್ಲಿ ಏನಿದೆ? ಸ್ವಾಮಿ ಒಂದು ವೇಳೆ ನಮ್ಮನ್ನು ಪ್ರಶ್ನೆ ಮಾಡೋದಾದರೆ ನಾವೆಲ್ಲಿದ್ದೀವಿ? ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ ನಾವು ಕಣ್ಣು ಮುಚ್ಚೋಣ. ಥ್ಯಾಂಕ್ ಯು ಜೀಸಸ್. ನಾವು ಯಾವ ರೀತಿ ಬಂದಿದ್ದೀವೋ, ಇಲ್ಲಿವರೆಗೂ ಯಾವ ರೀತಿ ಕೂತ್ಕೊಂಡಿದ್ದೀವೋ ನಮಗೆ ಗೊತ್ತಿಲ್ಲ. ಆದರೆ ಸ್ವಾಮಿ ನಮ್ಮನ್ನು ಪ್ರವೇಶ ಮಾಡುವಾಗ, ನನ್ನ ಹೃದಯವನ್ನು ಪ್ರವೇಶ ಮಾಡುವಾಗ ಅಂತ ಹೇಳ್ತಾನೆ, ಈ ದೇಹ ದೇವಾಲಯ. ನನ್ನ ಹೃದಯ ಆತನ ಸಿಂಹಾಸನವಾಗಿದೆಯಾ, ಅಥವಾ ಲೋಕಾಶಿಗಳು ನಮ್ಮನ್ನು ಆಳ್ತಾ ಇದ್ದಾವ? ಭವ್ಯವಾದ ಮಂದಿರ, ದೇವರು ನಿರ್ಮಿಸಿದಂಥ ಮಂದಿರ. ಎಷ್ಟೋ ಜನ ಹಾಳು ಮಾಡಬೇಕಂತ ಪ್ರಯತ್ನ ಮಾಡಿದರು, ಆದ್ರೆ ಮತ್ತೆ ಪುನರ್ನಿರ್ಮಾಣ ಆಯಿತು. ಆದರೆ ಯೇಸು ಸ್ವಾಮಿ ಆ ಮಂದಿರದಲ್ಲಿ ಪ್ರವೇಶಿಸುವಾಗ ದೊಡ್ಡ ಸಂಭ್ರಮ ಇದೆ. ಮೋಶೆ ಧರ್ಮಶಾಸ್ತ್ರ ನೆರವೇರ್ತಾ ಇದೆ. ಆದರೆ ಒಳಗಿನ ಮನೋಭಾವನೆಗಳು ಸರಿಯಾಗಿಲ್ಲ. ನಿನ್ನ ದೇಹ ದೇವಾಲಯ, ಆ ದೇವರ ಪವಿತ್ರಾಲಯ, ಅಲ್ಲಿ ಏನಾಗ್ತಾ ಇದೆ? ಸ್ವಾಮಿ ಹತ್ರ ಮಾತಾಡ. ಈ ದೇಹವು ದೇವಾಲಯ, ಆ ದೇವನ ಪವಿತ್ರಾಲಯ. ಈ ದೇಹವು ದೇವಾಲಯ, ಆ ದೇವನ ಪವಿತ್ರಾಲಯ. ಸತ್ಯದೇವನ ಪ್ರೀತಿಯ ನಿಲಯ, ಸತ್ಯದೇವನ ಪ್ರೀತಿಯ ನಿಲಯ. ನಿತ್ಯದೇವ ನಿತ್ಯಾಲಯ, ನಿತ್ಯದೇವ ನಿತ್ಯಾಲಯ. ಈ ದೇಹವು ದೇವಾಲಯ, ಆ ದೇವನ ಪವಿತ್ರಾಲಯ. ಕಳ್ಳರ ಗವಿಯಾಗಿ ಮಾಡಿದ, ಜನರನ್ನು ಹೊರಡಿಸಿದೆ ಕೋಪದಿ. ಕಳ್ಳರ ಗವಿಯಾಗಿ ಮಾಡಿದ, ಜನರನ್ನು ಹೊರಡಿಸಿದೆ ಕೋಪದಿ. ತಂದೆಯ ಮನೆಯನ್ನು ನೀನು, ತಂದೆಯ ಮನೆಯನ್ನು ನೀನು ಪ್ರೀತಿ ಶುದ್ಧಿಸಿದೆ, ಪ್ರೀತಿ ಶುದ್ಧಿಸಿದೆ. ಈ ದೇಹವು ದೇವಾಲಯ, ದೇವನ ಪವಿತ್ರಾಲಯ. ಲೋಕದ ಗೂಡಾಗಿ ಮಾಡಿದ, ಈ ಲೋಕಾಶೆಗಳನ್ನು ಹೊರಡಿಸು. ಲೋಕದ ಗೂಡಾಗಿ ಮಾಡಿದ, ಈ ಲೋಕಾಶೆಗಳನ್ನು ಹೊರಡಿಸು. ಈ ನಮ್ಮ ದೇಹಗಳನ್ನು, ಈ ನಮ್ಮ ದೇಹಗಳನ್ನು ಪ್ರೀತಿ ಶುದ್ಧಿಸು ನೀ, ಪ್ರೀತಿ ಶುದ್ಧಿಸು ನೀ. ಈ ದೇಹವು ದೇವಾಲಯ, ದೇವನ ಪವಿತ್ರಾಲಯ. ಹೌದು ಪ್ರಿಯರೇ, ಕಳ್ಳರ ಗವಿಯಾಗಿ ಮಾಡಿದ ಜನರನ್ನು ಹೊರಡಿಸಿ ತಂದೆಯ ಮನೆಯನ್ನು ಪ್ರೀತಿಯಿಂದ ಶುದ್ಧಿಸಿದ. ಲೋಕದ ಆಶೆಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಂಡು ಲೋಕದ ಗೂಡಾಗಿ ಆಗಿದ್ರೆ ಸ್ವಾಮಿನ ಕೇಳೋಣ, ಸ್ವಾಮಿ ನಿನ್ನ ಕೋಪದಿಂದ ಶುದ್ಧಿಸಬೇಡಯ್ಯ, ನಿನ್ನ ಪ್ರೀತಿಯಿಂದ ನಮ್ಮನ್ನು ಶುದ್ಧಿಸು.
ಒಂದು ಅವಕಾಶ ಕೊಡು ಸ್ವಾಮಿ. ಲೋಕದ ಯಾವುದೇ ವಿಷಯವಾಗಿರಲಿ, ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿರುವಂಥ ಯಾವುದೇ ಆಗಿರಲಿ, ನಮ್ಮ ಹೃದಯದಿಂದ ತೊಲಗಿಸು ಸ್ವಾಮಿ. ಸಹಾಯ ಮಾಡು. ಸಿದ್ಧರಿದ್ದೇವೆ. ನೋವಾದರೂ ಪರವಾಗಿಲ್ಲ ಸ್ವಾಮಿ, ಅದು ನಮ್ಮ ದೇಹದಿಂದ ತೊಲಗಿ ಹೋಗಲಿ. ನೀನು ನಮ್ಮ ಹೃದಯ ಪ್ರವೇಶಿಸುವಾಗ ನಿನ್ನನ್ನು ಮೆಚ್ಚಿಸುವಂಥ ಮಕ್ಕಳಾಗಿ ನಮ್ಮನ್ನು ಕಾಣ ಸಹಾಯ ಮಾಡು. ಈ ಹೃದಯದ ಸಿಂಹಾಸನದ ಮೇಲೆ ಸ್ವಾಮಿ ನೀನೊಬ್ಬನೇ ಸಿಂಹಾಸನ ರೂಢನಾಗಿರು ಅಪ್ಪ. ಇಲ್ಲಿವರೆಗೂ ನೀನು ಮಾತನಾಡಿದ್ದಿ, ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ. ಬಿತ್ತಲ್ಪಟ್ಟಂಥ ಬೀಜವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಸಿ ಫಲ ಕೊಟ್ಟು ಸ್ವಾಮಿ, ಇದರಿಂದ ನಾವು ನಿನಗೋಸ್ಕರ ಫಲ ಬಿಡುವಂಥ ಅಂಜೂರ ವೃಕ್ಷಗಳಾಗಿ ನಮ್ಮನ್ನು ಮಾರ್ಪಡಿಸು. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಅತಿ ಉನ್ನತ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ఆమేన్. అందరు కూడా మన కళ్ళు మూసుకుందాం. స్తోత్రం ప్రభు. హల్లెలూయా. ప్రార్థన చేసుకుందాం. సర్వశక్తిమంతుడైన మా తండ్రి, కృపా కనికరము కలిగిన మా దేవ, పరిశుద్ధుడానికి వందనాలు చెల్లిస్తుంటున్నాం. ఇక ఉదయకాల సమయంలో ఇలాగా నీ పాద సన్నిధిలో ఈ పునరుత్థాన దినమందునైనా నీ మందిరములో ఒక కుటుంబముగా సంఘముగా కూడి ఇలాగ నేను స్తుతించి ఆరాధించి నీ వాక్యాన్ని ధ్యానించుకునే కృప ఇచ్చినందుకు నీకు వందనాలు చెల్లించుకుంటున్నాం ప్రభువా. ఈ సమయంలో చెప్పబడిన ప్రత్యేక ప్రార్థన విజ్ఞాపన బట్టి నీకు స్తోత్రం నాయనా. అలాగే మా బళ్ళారి పట్టణంలో జరగబోతున్న 3 దినముల మీటింగ్స్ కొరకు కూడా మేము ప్రార్థిస్తున్నాం. మీటింగ్స్ కూడా చక్కగా అద్భుతకరంగా మీరు జరిగించి మీరు మహిమ పొందండి దేవా. అలాగే నా తండ్రి స్వామి, నీ ఈ వారంలో బర్త్డేలో వివాహ దినాలు జరుపుకొనబోతున్న బిడ్డల కొరకు కూడా నేను ప్రార్థిస్తున్నాను తండ్రి. ప్రభా, బర్త్డేలో వివాహ దినాలు జరుపుకొనిచున్న ప్రతి బిడ్డను కూడా మీరు దీవించండి, వారి కుటుంబాలను కూడా మీరు ఆశీర్వదించమని అడుగుతుంటున్నాం. అలాగే ప్రభు, నీ మహిమగల పరిచర్య కొరకు సమర్పించబడిన కానుకల కొరకు నేను ప్రార్థిస్తున్నాను. సమర్పించబడిన కానుకలను దీవించండి, బిడ్డలను ఆశీర్వదించండి, వారి కుటుంబాలను మీరు దీవించండి ప్రభు. నీకు స్తోత్రాలు నాయనా. అలాగే నా ప్రభు, ఈ ఉదయకాల సమయం ముందు ఈ 2వ ఆరాధనకు చేరి వచ్చిన బిడ్డలందరి కొరకు నేను ప్రార్థిస్తున్నాను. వచ్చిన ప్రతి చిన్నలను పెద్దలందరినీ పాద సన్నిధికి అప్పగించుకుంటున్నాం. పేరు పేరును దీవించండి, వ్యక్తిగతంగా ఆశీర్వదించండి, వారి కుటుంబాలను మీరు దీవించేదేవా, వారి అవసరతల అక్కరను కూడా తీర్చమని అడుగుతుంటున్నాం తండ్రి. అలాగే నా ప్రభువా, నా తండ్రి స్వామి, ఇంకా ఎంతోమంది రాలేదు, వారి కొరకు మేము ప్రార్థిస్తున్నాం నాయన. మరి యొక్క ఆదివారం మేమందరూ కూడా కలుసుకొని నిన్ను ఆరాధించు కృప దయచేయి తండ్రి. ప్రభు, మేము తిరిగి మా గృహాలు వెళుతున్నాం. నీ సన్నిధి మాకు తోడుగా రండి ప్రభు. రాబోయే వారమంతా నీ సన్నిధి మాకు తోడుగా ఉంచండి. నీ కృపాక్షేమములు మా వెంట ఉంచి కాపాడండి దేవానికి స్తోత్రం నాయన. అలాగే నా తండ్రి, ఈ యొక్క యూట్యూబ్ ద్వారా ఎందరైతే వాక్య పరిచయం వినబోతున్నారో వారిని, వారి కుటుంబాలు కూడా దీవించమని అడుగుతుంటున్నాం. మమ్మల్ని అందరినీ పాసనికి సమర్పించుకుంటూ మీకు కృతజ్ఞత స్తుతి చెల్లిస్తూ యేసుక్రీస్తు నామములో ప్రార్థించి వేడుకొనుచున్నాము తండ్రి. ఆమేన్. తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరివచ్చిన మనందరికీ, మన కుటుంబములకును, మన సంఘమంతటికి, సకల పరిశుద్ధులకును సదాకాలము తోడై ఉండునుగాక. ఆమేన్. ప్రైజ్. అందరికీ వందనాలు. గాడ్ బ్లెస్ యూ. దేవుడు మిమ్మల్ని అందరినీ కూడా దీవించి ఆశీర్వదించునుగాక.